ಇದೀಗ ಮತ್ತೊಂದು ಅತ್ಯುತ್ತಮವಾಗಿರುವಂತಹ ಉದ್ಘಾಟಕರ ನುಡಿ ಶ್ರೀಮತಿ ಮಮತಾ ಹೊಸಗೌಡರ್, ಉಪಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್ ದಾವಣಗೆರೆ ಇವರಿಂದ ಅವರನ್ನು ವೇದಿಕೆಗೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘ ದಾವಣಗೆರೆ ಇವರ ವತಿಯಿಂದ ನಾವು 2024-25ನೇ ಸಾಲಿನ SLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾಯಿದ್ದೀವಿ. ಈ ಒಂದು ವೇದಿಕೆಯನ್ನು ಅಲಂಕರಿಸಿದಂತಹ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ ಲೋಕಣ್ಣ ಮಾಗೋಡ್ರವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಡಾಕ್ಟರ್ ರವಿ ತಿರ್ಲಾಪುರ್ ಸರ್ ಅವರೇ, ಹಾಗೂ ಉಪಾಧ್ಯಕ್ಷರೇ, ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಇವತ್ತು ನಿಜವಾಗ್ಲೂ ಇದು ಅತ್ಯಂತ ಸಂತೋಷದಾಯಕ ಕಾರ್ಯಕ್ರಮ ಆಗಿದೆ. ಯಾಕೆ ಅಂತಂದರೆ, ಯಾವುದೇ ಒಂದು ಸಮಾಜ ಮುಂದೆ ಬರಬೇಕು ಅಂತಂದರೆ ಅದು ಸಂಘಟನೆ ಬಹಳಷ್ಟು ಮುಖ್ಯ. ಸಂಘಟನೆ ಮಾಡಿದರೆ ಮಾತ್ರ ಆ ಸಮಾಜ ಮುಂದೆ ಬರಲಿಕ್ಕೆ ಸಾಧ್ಯ. ಅಷ್ಟೇ ಅಲ್ಲದೆ ಇವತ್ತು ಪ್ರತಿಭಾ ಪುರಸ್ಕಾರ ಅಂದರೆ ಬರೀ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡೋದು ಅಲ್ಲದೆ ನಮ್ಮ ಸಮಾಜವನ್ನು ನಾವು ಸಂಘಟನೆ ಮಾಡಬೇಕು, ನಾವು ಒಂದು ಯೂನಿಟಿಯನ್ನು ತೋರಿಸ್ಬೇಕು ಅನ್ನೋದನ್ನು ಇಲ್ಲಿರುವಂಥ ಮಕ್ಕಳಿಗೂ ಕೂಡ ನಾವು ಹಿರಿಯರಾದಂಥವ್ರು ಇವತ್ತು ನಾವು ಹೇಳ್ಕೊಡ್ತಾ ಇದ್ದೀವಿ. ಇವತ್ತು ಏನು 919 ಸದಸ್ಯತ್ವ ಹೊಂದಿರುವಂಥ 2019ರಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರು. 919 ಸದಸ್ಯರಿಂದ ಇವತ್ತು ಕೂಡಿದೆ ಅಂದರೆ ನಿಜವಾಗ್ಲೂ 4-5 ವರ್ಷದಲ್ಲಿ ಇದೊಂದು ಸಾಧನೆಯೇ ಸರಿ. ನಾವು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಹಿಂದೆ ಎಸೆಯಿದ್ದಾಗ ನೋಡಿರ್ತೀನಿ, ಪಾಲಕ್ಷವ್ರನ್ನ ಹಿಡ್ಕೊಂಡು ಎಲ್ಲರೂ ಭಾಳಷ್ಟು ಈ ಒಂದು ಸಂಘಟನೆಗಾಗಿ ಬಹಳಷ್ಟು ದುಡಿದವರಿದ್ದಾರೆ. ನನ್ನ ಆಸೆ ಏನು ಅಂತಂದರೆ ಇನ್ನೂ ಹೆಚ್ಚು ಈ ಒಂದು ಸಂಘಟನೆ ಮುಂದುವರಿಯಲಿ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಇನ್ನೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮುಂದೆ ಹೋಗಲಿ ಅಂಥೇಳಿ ನಾನು ಹಾರೈಸ್ತೇನೆ. ಮತ್ತು ಈ ಸಂಘಟನೆ ಅಂದರೆ ಬರೀ ನಾವು ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಾದಂಥದ್ದಲ್ಲ. ಈ ಕಾರ್ಯಕ್ರಮದ ಮೂಲಕ ನಾವು ಉತ್ತಮ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ನಾವು ಪ್ರೋತ್ಸಾಹವನ್ನು ಕೊಡೋದ್ರ ಮೂಲಕ ಉತ್ತಮ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಸದಾ ಬೆನ್ನೆಲುಬಾಗಿ ಇರ್ತೀನಿ ಅಂಥೇಳಿ ಈ ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇವತ್ತು ಮಕ್ಕಳಿದ್ದಾರೆ, ಎಲ್ಲ ಪಾಲಕರಿದ್ದಾರೆ. ನಾನು ಹೇಳೋದೇನು ಅಂತಂದರೆ, ಇದು ರೈಟ್ ಟೈಮ್ ಅಂತ ಅನಿಸುತ್ತೆ. ಬರೀ ಅಂಕಗಳ ಹಿಂದೆ ಬೆನ್ನೊತ್ತೋದಲ್ಲ, ಅದಕ್ಕಿಂತ ಮಿಗಿಲಾದದ್ದು ಒಂದು ಜೀವನ ಇದೆ. ಅದನ್ನು ನಾವು ಎಲ್ಲರೂ ಪಾಲಕರಾದಂಥವರು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿದೆ. ಇವತ್ತಿನ ದಿವಸ ಏನಾಗಿದೆ ಅಂದರೆ, ಬರೀ ಅಂಕಗಳ ಹಿಂದೆ ಹೋಗೋದ್ರಿಂದ ಮಗುವಿಗೆ ನೈತಿಕತೆ ಅನ್ನೋದು ಏನು ಅಂತ ಗೊತ್ತಿಲ್ಲ, ವಾಸ್ತವದ ಜೀವನದ ಅರಿವಿರೋದಿಲ್ಲ. ಯಾಕೆಂದರೆ ಅವನು ಬರೀ ಪುಸ್ತಕದ ಹುಳು ಆಗಿರ್ತಾನೆ, ಬಿಟ್ಟರೆ ಮೊಬೈಲ್ ನೋಡ್ತಾನೆ, ಕಂಪ್ಯೂಟರ್ ನೋಡ್ತಾನೆ. ಬರೀ ಜೀವನ ಏನು ಅಂತಂದರೆ ಜಡ ಅಂತ ತಿಳ್ಕೊಂಡಿರ್ತಾನೆ. ಅದಕ್ಕೂ ಹೊರತಾಗಿ ಒಂದು ಜೀವನ ಇರುತ್ತೆ. ನಾನು ಮಾರ್ಕ್ಸನ್ನು ತೊಗೊಳ್ಳದೇ ಇದ್ದರೂ ಕೂಡ ಜಗತ್ತು ಭಾಳಷ್ಟು ವಿಶಾಲವಾಗಿದೆ, ಅಲ್ಲಿ ನಾನು ಬದುಕಬಹುದು, ಜೀವನ ಕೌಶಲ್ಯಗಳು ಭಾಳಷ್ಟಿದಾವೆ ಅನ್ನೋದನ್ನು ನಾವು ಪಾಲಕರು ಆದಂಥವರು ಅದನ್ನು ತಿಳಿಸ್ಕೊಡ್ಬೇಕಾಗಿದೆ. ಇದು ಭಾಳಷ್ಟು ಅತಿ ಮುಖ್ಯವಾದಂಥ ಒಂದು ವಿಷಯ. ಅದಲ್ಲದೆ ಮಕ್ಕಳಿಗೆ ನಿಜವಾಗ್ಲೂ ತಾನು ಬೇರೆ ಇದರಲ್ಲಿ ಏನಾದರೂ ಅವನಿಗೆ ಪ್ರತಿಭೆ ಇತ್ತು ಅಂತಂದರೆ ಅದನ್ನು ಪ್ರೋತ್ಸಾಹ ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಆಗಲೇ ನಾವು ಭರತನಾಟ್ಯವನ್ನು ನೋಡಿದ್ವಿ, ಸುಮಾರು ಒಂದು 20-25 ನಿಮಿಷ ಭರತನಾಟ್ಯವನ್ನು ಮಾಡಿದ್ವಿ. 99% ತೆಗೆದಂಥ ವಿದ್ಯಾರ್ಥಿಗೆ ಆ ರೀತಿ ಭರತನಾಟ್ಯ ಮಾಡಿರಿ ಅಂದರೆ ಆಗೋದಿಲ್ಲ. ಅದೊಂದು ವಿಶೇಷವಾದಂಥ ಒಂದು ಪ್ರತಿಭೆ ಅದು. ಹೀಗೆ ನಮ್ಮ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭೆಗಳು ಇರ್ತಾವೆ. ಆ ಒಂದು ಪ್ರತಿಭೆಯನ್ನು ಗುರುತಿಸಿ ಮಕ್ಕಳಿಗೆ ನಾವು ಪ್ರೋತ್ಸಾಹವನ್ನು ನೀಡಬೇಕಾಗಿದ್ದು ಭಾಳಷ್ಟು ಮುಖ್ಯವಾಗಿದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಕೊಟ್ಟಿದ್ದೀರಿ. ಅತ್ಯಂತ ಗೌರವಪೂರ್ವಕವಾಗಿ ತಾವು ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಯಾಕಂದರೆ ಇನ್ನೂ ಮಾತಾಡುವಂಥವ್ರು ಭಾಳಷ್ಟಿದ್ದಾರೆ. ಬೆಂಗಳೂರಿಂದ ರವಿ ತಿರ್ಲಾಪುರ್ ಸರ್ ಅವರು ಬಂದಿದ್ದಾರೆ. ಸರ್ ಸಿಸ್ಟರ್ ನನಗೆ ಭಾಳಷ್ಟು ಪರಿಚಯ. ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಇನ್ನೂ ಮಾತುಗಳನ್ನ ಕೇಳಬೇಕು ಅಂತ ಅನ್ನಿಸ್ತದೆ. ಸಾಹೇಬರು ಕೂಡ ಆಗಿ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದಿಸಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಚಿಕ್ಕದಾಗಿದ್ದರೂ ಚೊಕ್ಕದಾಗಿ ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ನೀಡಿರುವಂತಹ ನಮ್ಮ ಉದ್ಘಾಟಕ ಮೇಡಮ್ ಆಗಿರುವಂಥ ಶ್ರೀಮತಿ ಮಮತಾ ಹೊಸಗೌಡ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂತಹ ಮಮತಾ ಹೊಸಗೌಡರ್, ಜಿಲ್ಲಾ ಪಂಚಾಯತ್ ದಾವಣಗೆರೆ ಉಪಕಾರ್ಯದರ್ಶಿಗಳು, ಇವರಿಗೆ ಎಲ್ಲರೂ ಹೃದಯಪೂರ್ವಕವಾಗಿ ಸನ್ಮಾನವನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ.
ಇದೀಗ ಮತ್ತೊಂದು ಎಲ್ರಿಗೂ ಸ್ಫೂರ್ತಿಯನ್ನು ನೀಡುವಂತಹ ಉಪನ್ಯಾಸ ಡಾಕ್ಟರ್ ರವಿ ತಿರ್ಲಾಪುರ್, ಮಾನ್ಯ ಕಂದಾಯ ಸಚಿವರ ಆಪ್ತ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು. ಇವರಿಗೆ ನಾನು ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ ಮತ್ತು ಶುಭ ಮುಂಜಾನೆ. ವೇದಿಕೆ ಮೇಲೆ ಉಪಸ್ಥಿರುವಂತಹ ಅಧಿಕಾರಿ ಮಿತ್ರರಂಥ ಮಮತಾರವರೇ, ಇತರ ಅಧಿಕಾರಿಗಳ ಮಿತ್ರರೇ, ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಪದಾಧಿಕಾರಿಗಳೇ, ನಿರ್ದೇಶಕರುಗಳೇ, ಎಲ್ಲ ಪಾಲಕ ಬಂಧುಗಳೇ ಮತ್ತು ಇವತ್ತಿನ ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಎಲ್ಲ ಪ್ರತಿಭಾನ್ವಿತ ಮಕ್ಕಳೇ, ಮಾತಾಡ್ತಾರೆ ಅಂತೇಳಿ ಹತ್ಸ್ಬಿಟ್ಟಾರೆ. ಈಗ ಕೆಲಸ ಕಷ್ಟ ಆಗಿಬಿಡುತ್ತೆ ರೀ. ಉಪನ್ಯಾಸಕರು ಅಂತ ಬೇರೆ ಹಾಕಿಬಿಟ್ಟಿದ್ದಾರೆ. ಇಲ್ಲಿ ಅತಿಥಿಗಳು ಮಾತಾಡ್ತಾರೆ, ಉದ್ಘಾಟಕರು ಮಾತಾಡ್ತಾರೆ ಅಂತಂದರೆ ಒಂದು 2-3 ಮಾತಾಡ್ಬಿಟ್ಟು ಅವ್ರು ಹೇಳಿದ್ದನ್ನು ಇವ್ರು ಹೇಳಿದ್ದನ್ನು ಸ್ವಲ್ಪ ಕಿಚಡಿ ಮಾಡಿ ಬಡಿಸ್ಬೋದು. ಉಪನ್ಯಾಸ ಮಾಡು ಅಂತ ಹೇಳಿದ್ದಾರೆ, ಪ್ರಯತ್ನ ಮಾಡ್ತೀನಿ. ನಾನೊಬ್ಬ ಮಾಜಿ ಉಪನ್ಯಾಸಕನಾಗಿರೋದ್ರಿಂದ ಕೆಲವೊಂದು ಉಪನ್ಯಾಸದ ಮಾತುಗಳನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾತಾಡೋಕ್ಕೆ ಬಹಳಷ್ಟು ವಿಷಯಗಳಿದ್ದಾವೆ ರೀ. ನಮ್ಮವ್ರು ಸೇರಿಕೊಂಡಾಗ ಮಾತಾಡುವಂಥ ವಿಷಯಗಳು ಇನ್ನೂ ಜಾಸ್ತಿ ಇರ್ತವೆ, ಯಾವತ್ತೂ ಮುಗಿಯಲ್ಲ ಅವರು. ನೀವು ನೆನಪು ಮಾಡ್ಕೊಡ್ರಿ, ನಿಮ್ಮ ಹಳೆ ಸ್ನೇಹಿತರು, ಹಳೆ ರಿಲೇಟಿವ್ಸ್ ಸಿಕ್ಕರು ಅಂತಂದರೆ ರಾತ್ರಿ ಎಲ್ಲ ಮಾತಾಡ್ತೀರಿ, ಆದರೂ ಸಮಾಧಾನ ಆಗಿರಲ್ಲ ಅದು. ಸೊ ಹಾಗಂತೇಳಿ ನಾನು ರಾತ್ರಿ ಎಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ನಿರ್ಗಮಿಸಬೇಕಾಗಿರೋದ್ರಿಂದ, ದಾವಣಗೆರೆ ಇನ್ನೊಂದು ಸಣ್ಣ ಕೆಲಸ ಇರೋದ್ರಿಂದ ನಾನು ಕೆಲವು ನಿಮಿಷಗಳನ್ನ ತಗೊಳ್ತೀನಿ. ರೇವಣ್ ಸಿದ್ದಾಪುರ ಆಗಲೇ ಉಪನ್ಯಾಸ ಆರಂಭ ಮಾಡಿ ಮುಕ್ಕಾಲು ಭಾಗ ಕ್ರಮಿಸ್ಬಿಟ್ಟಿದ್ದಾರೆ. ಕೊನೆಯ ಕಾಲು ಭಾಗ ಮಾತ್ರ ನಾನು ಕ್ರಮಿಸೋದಕ್ಕೆ ಇಷ್ಟಪಡ್ತೀನಿ ರೀ. ಖುಷಿ ಆಯಿತು ನಿಮ್ಮನ್ನೆಲ್ಲರೂ ನೋಡಿ. ಈ ಟಿ ವಿ ಯುಗ ಅಂತ ಹೇಳ್ತಿದ್ವಿ, ಟಿ ವಿ ಯುಗ ದಾಟಿ ಇಂಟರ್ನೆಟ್ಗೆ ಹೋಗಿ ಬಂದಿದ್ದೀವಿ, ಇಂಟರ್ನೆಟ್ ಯುಗ ದಾಟಿ ಇನ್ನು ಅಲ್ಫಾ ಇಂಟರ್ನೆಟ್ಗೆ ಹೋಗಿ ಬಂದಿದ್ದೀವಿ, AI ಯುಗಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಇಂಥ ಯುಗದೊಳಗೆ ಅದು ಸಂಡೇ ಒಂದು ಕಾರ್ಯಕ್ರಮ ಮಾಡಿದಾಗ ಜನ ಸೇರೋದಕ್ಕೆ ಸ್ವಲ್ಪ ಕಷ್ಟ ರೀ. ಅದು ನಮ್ಮವರಂತೂ ಸೇರೋದೇ ಇಲ್ಲ ರೀ. ಅವ್ರದ್ದೇ ಒಂದು ಕೆಲಸದಲ್ಲಿ ಕಾರ್ಯದಲ್ಲಿ ಏನೋ ಒಂದು ಬ್ಯುಸಿ ಇರ್ತಾರೆ ಅವರು. ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಸೇರಿದ್ದು ನೋಡಿ ಭಾಳ ಖುಷಿ ಆಯಿತು ನನಗೆ. ಮುಖ್ಯವಾಗಿ ಸಂಘಟನೆ ಮಾಡೋ ಕೆಲಸ ಇದೆಯಲ್ಲ, ಅದು ಭಾರಿ ಕಷ್ಟದ ಕೆಲಸ ರೀ. ಅದನ್ನು ಉಳಿಸ್ಕೊಂಡು ಹೋಗೋದು, ನಾನು ಪದೇ ಹೇಳ್ತಾ ಇರ್ತೀನಿ, ಇನ್ನೂ ಕಷ್ಟದ ಕೆಲಸ. ಸಂಘಟನೆ ಮಾಡ್ತೀರಿ, ಸ್ಟಾರ್ಟಿಂಗಲ್ಲಿ ಅವರಿದ್ದಾರೆ ಇವರಿದ್ದಾರೆ ಮಾಡಬೇಡ ಬರ್ರಿ ಅಂತ ಮಾಡ್ತೀರಿ. ಅದನ್ನು ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್ ಕೆಲಸ ಅದು. ಅದನ್ನು ಬೆಳೆಸೋದಿದೆಯಲ್ಲ, ಕಟ್ಟೋದು, ಉಳಿಸೋದು ಮತ್ತು ಬೆಳೆಸೋದು ಇನ್ನೂ ಕಷ್ಟದ ಕೆಲಸ ಅದು. ನೀವು ಸ್ವಲ್ಪ ಸಾಧನೆ ಮಾಡಿರಿ, ಬೇರೆಯವ್ರು ಬೇಡ, ನಮ್ಮವ್ರು ಹೇಳೋಕ್ಕೆ ಶುರು ಮಾಡ್ತಾರೆ ನಿಮಗೆ. ಈ ಅನುಭವದನ್ನು, ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಕೂಡ KS ಅಧಿಕಾರಿಗಳ ಸಂಘದ ಅಧ್ಯಕ್ಷನಾಗಿದ್ದೆ. ಈಗ KVL ಅಂತ ಒಂದು ಸಂಘಟನೆ ಮಾಡಿದೆ, ಕರ್ನಾಟಕ ವೀರಶೈವ ಲಿಂಗಾಯತರದು ಒಂದು ರಾಜ್ಯ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳದ್ದು ಒಂದು ಸೇರಿಸಿ ಒಂದು ಸಂಘಟನೆ ಮಾಡಿದೆ. ಅಲ್ಲೂ ಕೂಡ ಒಂದು ಕಡೆ ಉಪಾಧ್ಯಕ್ಷ, ಇನ್ನೊಂದು ಕಡೆ ಅಧ್ಯಕ್ಷನಾಗಿದ್ದೇನೆ. ಕಷ್ಟದ ಕೆಲಸ, ಆದರೆ ಇಷ್ಟದ ಕೆಲಸ. ಇಟ್ ಗಿವ್ಸ್ ಯು ವೆರಿ ಹೈ ಕಿಕ್. ತುಂಬ ನಿಮಗೆ ಒಂದು ಕೆಲಸವನ್ನು ತಾವು, ಒಂದು ವಿಷಯವನ್ನು ತಾವು ಗಮನಿಸಬೇಕು. ಏನಂದರೆ, ಈ ದಾವಣಗೆರೆ ಏನು ನಮ್ಮ ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘ ಇದೆ, ಅದರ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಅವರ ರೆಗ್ಯುಲರ್ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅವರು ನಿರೀಕ್ಷೆಗಳು ಜಾಸ್ತಿ ಇರ್ತಾವೆ, ಒಪ್ಕೊಳ್ತೀನಿ. ಪತ್ತಿನ ಸಹಕಾರ ಸಂಘ ಅಂದ ತಕ್ಷಣ ಆಗಲೇ 4,500 ಇದ್ದದ್ದು 1,000 ಆಗಲಿ, 5,000 ಆಗಲಿ, ನೀವು ಎಷ್ಟು ಮೆಂಬರ್ ಸೇರಿಸಿದೆ ಅಂತ ಮಾಡ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ನಾವು ಸಂಘದಲ್ಲಿ ಕೆಲಸ ಮಾಡುವಾಗ ನಾವು ಪಾರ್ಟ್ ಟೈಮಾಗಿ ಕೆಲಸ ಮಾಡ್ತಾ ಇರ್ತೀವಿ ರೀ. ನಮ್ಮದು ಫುಲ್ ಟೈಮ್ ಕೆಲಸ ಒಂದು ಬೇರೆ ಇರುತ್ತೆ ನಮಗೆ. ಸೊ ಅದರ ಅರಿವಿಟ್ಕೊಂಡು ಕೂಡ ತಾವು ಕೆಲವು ವರ್ಷಗಳಲ್ಲಿ ಆಗಲೇ ನಿಮ್ಮ ನಂಬರ್ಸನ್ನು ಆಲ್ಮೋಸ್ಟ್ ಡಬಲ್ ಮಾಡಿದ್ದೀರಿ. ರಾಜ್ಯದಲ್ಲಿ ಒಂದು KVL, ಕರ್ನಾಟಕ ವೀರಶೈವ ಲಿಂಗಾಯತ KVL ಅನ್ನೋದೊಂದು ಬ್ರ್ಯಾಂಡಾಗಿ ನಾವು ಅದನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಈ ಥರದ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸಾಕಷ್ಟು ಸಂಘಟನೆಗಳಿದ್ದಾವೆ ರೀ. ನಾವು ರಾಜ್ಯ ಮಟ್ಟದ ಸಂಘಟನೆ ಮಾಡಿ ದಾವಣಗೆರೆ ಕೂಡ ಬಂದಾಗ ಸಾಕಷ್ಟು ವೇದಿಕೆ ಮೇಲೆ ಇರೋರು, ವೇದಿಕೆಯ ಮುಂಭಾಗದಲ್ಲಿರೋರು ನಮ್ಮ KVLಗೆ ಸದಸ್ಯರಾಗಿದ್ದೀರಿ. ನಾನು ಆ KVL ಸಮಾರಂಭಗಳಲ್ಲಿ ಸುಮಾರು ಸರಿ ಒಂದು ಮಾತನ್ನು ಹೇಳ್ತೇನೆ, ಅದು ಹಳೆ ಡೈಲಾಗು. ಜನ ನಿಮ್ಮನ್ನು ಗುರುತಿಸ್ಬೇಕು ಅಂತಂದರೆ ನಮಗೆ ನಂಬರ್ಸ್ ಬೇಕು. ನಂಬರ್ ಇದ್ದಾಗ ಮಾತ್ರ ನಮಗೆ ಶಕ್ತಿ ಬರುತ್ತೆ, ಪವರ್ ಅಂತ ಹೇಳ್ತೀವಿ.
ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಲಿ, ತಾಲೂಕ್ ಪಂಚಾಯತಿ ಮೆಂಬರ್ ಆಗಲಿ, ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ, ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ ಮೆಂಬರ್ಸ್ ಆಗಲಿ, ಯಾರಿಗೆ ಮೆಜಾರಿಟಿ ಇರುತ್ತೆ ಅವ್ರು ಆಳ್ತಾರೆ. ಮೆಜಾರಿಟಿ ಬೇಕು ಅಂದರೆ ನಂಬರ್ಸ್ ಬೇಕು. ನಂಬರ್ಸ್ ಬೇಕು ಅಂದರೆ ನಾವು ಸಂಘಟಿತರಾಗಲೇಬೇಕು. ಸಂಘಟಿತರಾಗಲ್ಲ ಅಂತಂದರೆ ನಮಗೆ ಉಳಿವಿಲ್ಲ. APJ ಅಬ್ದುಲ್ ಕಲಾಂ ಅವರು ಮಾತನ್ನು ಹೇಳ್ತಾ ಇದ್ದರು, ಪವರ್ ರೆಸ್ಪೆಕ್ಟ್ಸ್ ಪವರ್, ಸೊ ವಿ ಹ್ಯಾವ್ ಗಾಟ್ ಟು ಬಿ ಪವರ್ಫುಲ್. ಶಕ್ತಿ ಮತ್ತೊಂದು ಶಕ್ತಿಯನ್ನು ಮಾತ್ರ ಗುರುತು ಮಾಡುತ್ತಾರೆ. ಯಾಕೆ ಅಮೇರಿಕಾದವರು, ಇಂಗ್ಲೆಂಡ್ನವರು, ಆಸ್ಟ್ರೇಲಿಯಾದವರು ಬಂದು ನಮ್ಮನ್ನು ಭಾರತವನ್ನು ಗುರುತಿಸ್ತಾರೆ ಅಂತಂದರೆ, ವಿ ಆರ್ ದ 4th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಅತ್ಯಂತ ಆರ್ಥಿಕವಾಗಿ ಬಲಶಾಲಿಯಾದಂಥ 4ನೇ ರಾಷ್ಟ್ರ ನಾವು. ಈಗ ಸದ್ಯ ಶಾರ್ಟ್ಲಿ ನಾವು ಈ ಇಯರ್ ಎಂಡ್ಗೆ 3rd ಲಾರ್ಜೆಸ್ಟ್ ಎಕಾನಮಿ ಆಗ್ತಾ ಇದ್ದೀವಿ. ನಮ್ಮನ್ನು ಗುರುತಿಸ್ಬೇಕು ಅಂತಂದರೆ ನಾವು ಶಕ್ತಿಶಾಲಿಗಳಾಗಬೇಕು. ಶಕ್ತಿಶಾಲಿಗಳಾಗಬೇಕು, ನಮ್ಮದು ನಂಬರ್ಸ್ ಬೇಕು. ನಂಬರ್ ಕುಡ್ ಬಿ ಎನಿಥಿಂಗ್. ಈ ಸಂಘಟನೆ ಬಂದಾಗ ನಂಬರ್ ಇಸ್ ಈ ನಂಬರ್ ಆಫ್ ಮೆಂಬರ್ಶಿಪ್. ನಾವು ಲೆಕ್ಕ ಹಾಕ್ಕೊಂಡ್ವಿ, ರಾಜ್ಯ ಮಟ್ಟದಲ್ಲಿ ನಾವು ಸಂಘಟನೆ ಮಾಡುವಾಗ ಒಂದು ಲೆಕ್ಕ ಹಾಕ್ಕೊಂಡ್ವಿ ನಾವು. ಏನು, ನಮ್ಮಲ್ಲಿ ಸುಮಾರು 5 ಲಕ್ಷ ಮೆಂಬರ್ಸ್ ಇದ್ದಾರೆ. 5.5 ಲಕ್ಷ ಅಧ್ಯಕ್ಷರು ನಮಗೆ ಹೇಳಬೇಕು. ಸರ್ಕಾರಿ ನೌಕರಿದ್ದಾರೆ. 5 ಲಕ್ಷ 5 ಲಕ್ಷ ಸರ್ಕಾರಿ ನೌಕರರಲ್ಲಿ ನಮ್ಮ ಅರಿವಿನ ಪ್ರಕಾರ ಅಟ್ಲೀಸ್ಟ್ ಒಂದು 20% ಜನ ವೀರಶೈವಲಿಂಗಾಯತರು ಇದ್ದೀರಿ. 20% ಎಷ್ಟಾಯಿತು ನಮ್ಮದು? ಸುಮಾರು 1 ರಿಂದ 1.5 ಲಕ್ಷ, 1.25 ಲಕ್ಷ ನಾವು ವೀರಶೈವಲಿಂಗಾಯತರು. ನಾವು ಎಲ್ಲ ಇಲಾಖೆಗಳನ್ನು ಸೇರಿಸ್ಬಿಟ್ಟು ಹೇಳ್ತೀನಿ. ಈ ಸಂಘಟನೆಗೆ ಬಂದಾಗ ನಾವು ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡಿದಾಗ ನಮ್ಮಲ್ಲಿ ಕ್ರೆಡಿಟ್ ಮತ್ತು ಹೌಸಿಂಗ್ ಸೇರಿ ಸುಮಾರು ಒಂದು 5,000 ಮೆಂಬರ್ಸ್ ಇದ್ದೀವಿ. ಸಾಲದು. ನಾನು ಹೇಳ್ದಂಗೆ ಸಂಘಟಿತರು ಆಗಬೇಕು, ನಂಬರ್ಸ್ ಬೇಕು. ನಂಬರ್ಸ್ ಬಂದಾಗ ಮಾತ್ರ ನಾವು ಟರ್ಮ್ಸನ್ನು ಡಿಕ್ಟೇಟ್ ಮಾಡೋಕ್ಕಾಗತ್ತೆ ನಮಗೆ. ಆಲ್ವೇಸ್ ನಂಬರ್ಸ್ ಆಲ್ವೇಸ್ ಮ್ಯಾಟರ್. ನಾವೇನಾದ್ರು ಹೇಳಬೇಕು ಅಂತಂದರೆ ನಾವು ಹೋಗಿನ ಮುಂಚೆನೇ ಇವ್ರ ಶಕ್ತಿ ಅವ್ರಿಗೆ ತಲುಪಿರುತ್ತೆ, ಅದು ಆ ಕೆಲಸನ ಮಾಡಬೇಕು. ಆ ನಂಬರ್ಸನ್ನು ತಲುಪೋದಿದೆಯಲ್ಲ ರೀ, ಅದು ಕಷ್ಟದ ಕೆಲಸ. ಬಟ್ ಇಟ್ ಇಸ್ ಡೂಯಬಲ್. ಅದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ನಂಬರಿಂದ ಈ ಮಕ್ಕಳೇನಿದ್ದೀರಿ ಆ ನಂಬರ್ಸ್ಗೆ ನಾನು ಬರ್ತೀನಿ. ಈಗ ಮಾರ್ಕ್ಸ್ ತೊಗೊಂಡಿದ್ದೀರಿ ನೀವು. ಆಗಲೇ ಮಮತಾ ಮೇಡಮ್ ಅವ್ರು ಹೇಳಿದರು, ಮಾರ್ಕ್ಸ್ ಮಾತ್ರ ಮುಖ್ಯ ಆಗಲ್ಲ, ಬೇರೆ ಕೂಡ ನಮಗೆ ಮುಖ್ಯ ಆಗುತ್ತೆ ಮಾತನ್ನು ಹೇಳಿದ್ರು. ಅದನ್ನು ನಾನು ಮತ್ತೆ ಪುನರಾವರ್ತನೆ ಮಾಡೋಲ್ಲ. ಬಟ್ ಮಾರ್ಕ್ಸ್ ಬೇಕು ರೀ. ಹಾಗಂತೇಳಿ ಮಾರ್ಕ್ಸ್ ಮಾತ್ರ ನಾವು ಫೋಕಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಮಾರ್ಕ್ಸ್ ಬೇಕು ಅಂದರೆ ನಾವು ಏನು ಮಾಡಬೇಕು? ಸಿಂಪಲ್. ಯಾರೋ ಒಂದು 4 ಜನ ಮಕ್ಕಳು, 60 ಜನ ಮಕ್ಕಳಿಗೆ ಒಂದು ಸನ್ಮಾನ ಮಾಡ್ತಾಯಿದ್ದೀರಿ ನೀವು. ಅದರಲ್ಲಿ ಒಂದು 6 ಜನ ಮಕ್ಕಳಿಗೆ ಕೇಳಿ, ಅಥವಾ 3 ಜನ ಮಕ್ಕಳಿಗೆ ಕೇಳಿದ ಒಬ್ಬರಿಬ್ಬರನ್ನ ಕೇಳಿ ಹೇಳ್ತಾರೆ, ನಾವು ಸತತವಾಗಿ ಕೆಲಸ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಟು ಹಾರ್ಡ್ ವರ್ಕ್. ಸತತ ಪ್ರಯತ್ನ ಮಾಡೋದಕ್ಕೆ ಬಿಟ್ಟು ಯಶಸ್ಸು ಕಾಣೋದಕ್ಕೆ ಬೇರೆ ಮಾರ್ಗ ಇಲ್ಲ. ಬೇರೆ ಹಾರ್ಡ್ ವರ್ಕ್ ಮಾಡಿದ್ರೆ ಸಾಕಾ? ಇವತ್ತು ನಾನು ಬೆಳಗ್ಗೆ ಹೇಳ್ತೀನಿ, ನಮ್ಮಲ್ಲೊಂದಿದೆ ರೀ. ನಾನು ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಕನಾಮಿಕ್ಸ್ ಪಾಠ ಮಾಡುವಾಗ ಉಪನ್ಯಾಸಕನಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೆ. ನಮ್ಮಲ್ಲಿ ಒಂದು ಸಿಂಡ್ರೋಮ್ ಇದೆ. ಅದಕ್ಕೆ ನಮ್ಮ ಗುರುಗಳೊಬ್ಬರು ಹೇಳ್ತಾ ಇದ್ರು, ಅದು ಮಂಡೇ ಸಿಂಡ್ರೋಮ್ ಅಂತ ಹೇಳ್ತಾ ಇದ್ರು. ಮಂಡೇ ಸೋಮವಾರದ ಕಾಯಿಲೆ ಅಂತ ಕನ್ನಡದಲ್ಲಿ ಹೇಳಬೇಕು ಅಂದರೆ. ಸೋಮವಾರದ ಕಾಯಿಲೆ ಏನು ಅಂತಂದರೆ, ಸೋಮವಾರ ಹೊಸ ವೀಕ್ ಆರಂಭ ಆಗ್ತದೆ, ನೋಡೋದ್ರಲ್ಲೇ ವೀಕೆಂಡ್ ಬಂದುಬಿಡುತ್ತೆ. ಶನಿವಾರ ಭಾನುವಾರ ಬಂದುಬಿಡ್ತದೆ. ಶನಿವಾರ ಭಾನುವಾರ ಅಂತ ಇಲ್ಲಪ್ಪ, ಲಾಸ್ಟ್ ವೀಕು ನಾನು ಪ್ರಿಪ್ರೇಷನ್ ಮಾಡಬೇಕಿತ್ತು, ಮರ್ತು ಹೋಗ್ಬಿಟ್ಟಿದ್ದೆ. ಏನೇ ಆಗಲಿ ಈ ಸ್ಯಾಟರ್ಡೆ ಸಂಡೇ ಇದೆಯಲ್ಲ, ಫುಲ್ ಮಜಾ ಮಾಡಿಬಿಡ್ತೀನಿ. ಫ್ರೆಂಡ್ಸ್ ಭೇಟಿ ಆಗ್ತೀನಿ, ಪಾರ್ಕಿಗೆ ಹೋಗ್ತೀನಿ, ಪಾರ್ಟಿ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಟಿ ವಿ ನೋಡ್ತೀನಿ. ಬೆಳ್ತನಕ ಟಿ ವಿ ನೋಡಿದ್ರೆ ಈಗ OTT ಪ್ಲ್ಯಾಟ್ಫಾರ್ಮ್ ಬಂದಮೇಲೆ ನೀವು ನಮಗೆ ಆಗುತ್ತೆ ರೀ, ಮಕ್ಕಳಿಗೇನು ಆಗೋದಿಲ್ಲ, ಆಶ್ಚರ್ಯ ಇಲ್ಲ. ಅದು ಒಂದು OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡೋಕ್ಕೆ ಶುರು ಮಾಡಿಬಿಟ್ಟಂತೆ ಒಂದಾದ ತಕ್ಷಣ ಬರ್ತಾ ಇರುತ್ತೆ ಹಂಗೆ, ಅದು ವಿದೌಟ್ ಬ್ರೇಕ್ಸ್ ಇನ್ ಬಿಟ್ವೀನ್. ಸೊ ಹಾಗೆ ಮಾಡ್ತಿರ್ತೀವಿ. ಸೊ ಸತತವಾಗಿ ನಾವು ಪ್ರಯತ್ನ ಮಾಡಲಿಲ್ಲ ಅಂತಂದರೆ, ಏನನ್ನು ಬರೀ ಹಾರ್ಡ್ ವರ್ಕ್ ಮಾತ್ರ ಸಾಕಾಗಲ್ಲ, ಸತತ ಪ್ರಯತ್ನ ಮಾಡಬೇಕು. ಉಸೇನ್ ಬೋಲ್ಟ್ ಅಂತ ಒಬ್ಬ ಅಥ್ಲೀಟ್, ಒಬ್ಬ ಕ್ರೀಡಾಪಟುನ ಹೆಸರನ್ನು ತಾವು ಕೇಳಿರ್ತೀರಿ. ಒನ್ ಆಫ್ ಮೈ ಫೇವ್ರೆಟ್ ಅಥ್ಲೀಟ್ಸ್ ಉಸೇನ್ ಬೋಲ್ಟ್ ಅಂತ. ಉಸೇನ್ ಬೋಲ್ಟ್ ಏನು ಮಾಡ್ತಾನೆ, ಒಟ್ಟು 3 ಒಲಿಂಪಿಕ್ಸ್ ಗೇಮ್ಗಳಲ್ಲಿ 8 ಗೋಲ್ಡ್ ಮೆಡಲ್ ಗೆಲ್ತಾನೆ ರೀ ಅವನು. ಅಮೇರಿಕಾದ ಅಥ್ಲೀಟ್ ಅವನು. 100 ಮೀಟರ್ಸ್, 200 ಮೀಟರ್ಸ್, ಲಾಂಗ್ ಜಂಪಲ್ಲಿ, ಹರ್ಡಲ್ಸಲ್ಲಿ ಎಲ್ಲನೂ ಸೇರಿ 3 ಒಲಿಂಪಿಕ್ಸ್ ಗೇಮ್ಗಳಲ್ಲಿ ಆತ 8 ಗೋಲ್ಡ್ ಮೆಡಲ್ ಗೆಲ್ತಾನೆ ಅವನು. ಆ 8 ಗೋಲ್ಡ್ ಮೆಡಲ್ನ ಗೆಲ್ಲೋದಕ್ಕೆ ಆತ ತೆಗೆದುಕೊಂಡಿರುವ ಒಟ್ಟು ಟೈಮು, ಅಂದರೆ ಅವ್ನು ಓಡಿದ್ದು ಎಷ್ಟು ಅಂತ, ಓಡಿದ ಕ್ರಮಿಸಿದ ಅಂತರ ಎಷ್ಟು ನಿಮಿಷ ಓಡಿದ್ದ ಅಂತಂದರೆ 3 ನಿಮಿಷ ಮಾತ್ರ. 3 ಒಲಿಂಪಿಕ್ಸು, 8 ಗೋಲ್ಡ್ ಮೆಡಲು, ಓಡಿದ್ದು 3 ನಿಮಿಷ ಮಾತ್ರ. ಆತ ಗಳಿಸಿದ್ದು ಎಷ್ಟು ಗೊತ್ತೇನ್ರಿ? ಸಾವಿರಾರು ಲಕ್ಷಾಂತರ ಕೋಟಿ ಪ್ರೈಸ್ ಮನಿ, ಅಡ್ವರ್ಟೈಸ್ಮೆಂಟ್ ಮನಿ, ಸ್ಪಾನ್ಸರ್ಶಿಪ್ ಮನಿ ಎಲ್ಲನೂ ಸೇರಿಸಿ ನೂರಾರು ಕೋಟ್ಯಾಂತರ, ಸಾವಿರಾರು ಕೋಟಿ, ಲಕ್ಷ ಕೋಟಿ, ಮಿಲಿಯನ್ಸ್ ಆಫ್ ಡಾಲರ್ಸನ್ನು ಆತ ಗಳಿಸ್ತಾನೆ. ಆತ ಯಾರು ಕೇಳ್ತಾರಂತೆ, ಏನಪ್ಪ 3 ಒಲಿಂಪಿಕ್ಸಲ್ಲಿ ನೀವು ಓಡಿದ್ದು ಬರೀ 3 ನಿಮಿಷ, ಇಷ್ಟೊಂದು ಕೋಟಿ, ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ನೀವು ಗಳಿಸಿದ್ಯಾ, ಡು ಯು ಡಿಸರ್ವ್ ಇಟ್ ಅಂತ ಕೇಳ್ತಾನೆ ಅವನು.
ನೋಡಪ್ಪ, ನಾನು 3 ನಿಮಿಷ ಓದಿ 8 ಗೋಲ್ಡ್ ಮೆಡಲ್ ಗೆದ್ದಿರ್ಬೋದು, ಬಟ್ ಆ 3 ನಿಮಿಷ ನಾನು ಓಡೋದಕ್ಕೆ, ಓಡಿ ಆ ಕಪ್ಪನ್ನು ಗೆಲ್ಲೋದಕ್ಕೆ ನಾನು ಏನು ಪ್ರಯತ್ನ ಮಾಡಿದ್ದೀನಿ, ಸತತ ಪ್ರಯತ್ನ ಮಾಡಿದ್ದೀನಿ. ಆ ಪ್ರಯತ್ನದ ಫಲವಾಗಿ ನಾನು ಐ ಸೆಂಟ್ ಮೈ ಪ್ರೈಮ್ ಆಫ್ ಮೈ ಲೈಫ್ ಅಂತ ಹೇಳ್ತಾನೆ ಅವನು. ಲಾಸ್ಟ್ 2 ಡಿಕೇಡ್ಸಲ್ಲಿ 2 ದಶಕಗಳ ಕಾಲ ಎಲ್ಲವನ್ನು ಬಿಟ್ಟು ಇವತ್ತಿನ ಮಕ್ಕಳಿಂದ ಸಾಧನೆ ಮಾಡಿದ್ರೆ ನೀವು ಕೂಡ ಹಾಗೆ ರೀ. 90 ಬಂದಿದೆ, 95 ಬಂದಿದೆ, ಅಷ್ಟು ಬಂದು ನಿಮಗೆ ಹೇಳ್ತಾರೆ. ಬಟ್ ಅದಕ್ಕೆ ನೀವು ಏನು ಸ್ಯಾಕ್ರಿಫೈಸ್ ಮಾಡಿದ್ದೀರಿ, ಸತತ ಪ್ರಯತ್ನ ಮಾಡಿದಿರಿ. ಆ ಕನ್ಸಿಸ್ಟೆಂಟಾಗಿ ಪ್ರಯತ್ನ ಮಾಡಬೇಕ್ರಿ. ಕನ್ಸಿಸ್ಟೆಂಟಾಗಿ ಪ್ರಯತ್ನ ಮಾಡಿದ್ರೆ ಮಾತ್ರ ವಿಷಯಗಳು ಸಾಧ್ಯ ಆಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಹಾಗೆ ಪ್ರಯತ್ನ ಮಾಡುವಾಗ ಮಕ್ಕಳ ಗಮನ ಕೂಡ ಇರ್ತಾರೆ. ನಮ್ಮಲ್ಲಿ ಆ ಡಿಸ್ಟ್ರಾಕ್ಷನ್ಸು ಏನಿದೆ ನಮ್ಮಲ್ಲಿ ತುಂಬಾ ಜಾಸ್ತಿ ಇದೆ ರೀ. ಈಗಂತೂ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ಅದು ನಿಮ್ಮನ್ನು ಎಳಿತಾರೆ. ವಿದಿನ್ ದ ಫ್ಯಾಮಿಲಿ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ನಿಮ್ಮ ಪೀರ್ ಸರ್ಕಲ್ ಇರ್ಬೋದು, ನಿಮ್ಮ ಬಂಧುಗಳಿರ್ಬೋದು, ನಿಮ್ಮ ರಿಲೇಟಿವ್ಸ್ ಸುಮಾರು ಸರಿ ನಿಮ್ಗೆ ಹೇಳ್ತಾ ಇರ್ತಾರೆ, ಏದು ಆಗಲ್ಲ, ಅದು ಮಾಡೋಕ್ಕಾಗಲ್ಲ, ಅದು ಡಿಫಿಕಲ್ಟು, ಅದು ಟಫು, ಹಾಗೆ ಹೀಗೆ ಅಂತ. ಅವೆಲ್ಲನೂ ಮೀರಿ ಅಥ್ಲೀಟ್ಸ್ ಆಗಲಿ, ಅಕಾಡೆಮಿಷಿಯನ್ಸ್ ಆಗಲಿ, ಬೇರೆಯವರಾಗಲಿ ಸಾಧನೆ ಮಾಡ್ತಾರಲ್ಲೋ ಅದು ಬಹಳ ಮುಖ್ಯ ಆಗುತ್ತೆ ರೀ. ಆ ಸಾಧನೆ ಮಾಡಬೇಕು ಅಂತಂದರೆ ಆಟಿಟ್ಯೂಡ್ ಭಾರಿ ಮುಖ್ಯ ಆಗುತ್ತೆ ರೀ. ದೃಷ್ಟಿಕೋನ, ವಿಷಯಗಳನ್ನು ನಾವು ಹೇಗೆ ತಗೊಳ್ತೇವೆ ಅನ್ನೋದು ಭಾರಿ ಮುಖ್ಯ ಆಗುತ್ತೆ. ಒಂದು ಮಾತು ಹೇಳ್ತಾರೆ, ಯುವರ್ ಆಟಿಟ್ಯೂಡ್ ಡಿಟರ್ಮೈನ್ಸ್ ಯುವರ್ ಆಲ್ಟಿಟ್ಯೂಡ್ ಅಂತ. ಆಟಿಟ್ಯೂಡ್ ಅಂದರೆ ದೃಷ್ಟಿಕೋನ, ಆಲ್ಟಿಟ್ಯೂಡ್ ಅಂದರೆ ಎತ್ತರ. ಅಂದರೆ ನಿಮ್ಮ ದೃಷ್ಟಿಕೋನ ಯಾವ ಥರ ಆಗಿದೆ ಅನ್ನೋದ್ರ ಮೇಲಿಂದ ನೀವು ಎಷ್ಟು ಎತ್ತರಕ್ಕೆ ಹೋಗ್ತೀರಿ ಅನ್ನೋದು ನಿಮಗೆ ಸಾಧ್ಯ ಆಗುತ್ತೆ ರೀ. ಒಂದು ಪುಸ್ತಕ ಓದಿದ್ದೆ, ಸುಮಾರು ವರ್ಷಗಳ ಹಿಂದೆ ನಾನು ಪುಸ್ತಕ ಓದಿದ್ದೆ. ರಾಬಿನ್ ಶರ್ಮಾ ಅಂತ ಒಬ್ಬನು ಪುಸ್ತಕ ಬರೀತಾನೆ ರೀ. ಸುಮಾರು ಪುಸ್ತಕಗಳು ಬಂದಿದ್ದೇವೆ, ಒಳ್ಳೊಳ್ಳೆ ಪುಸ್ತಕಗಳು ಬಂದಿದ್ದಾರೆ ಅವರು. ಆ ಒಂದು ಪುಸ್ತಕದಲ್ಲಿ ಓದುವಾಗ ಆ ಪುಸ್ತಕದ ಹೆಸರು ದ ಮ್ಯಾನ್ ಹೂ ಸೋಲ್ಡ್ ಹೀಸ್ ಫೆರಾರಿ ಅಂತ. ದ ಮ್ಯಾನ್ ಹೂ, ದಯವಿಟ್ಟು ಪುಸ್ತಕ ಓದಿ, ಅದನ್ನು ಕನ್ನಡದಲ್ಲಿ ಕೂಡ ಬಂದಿದೆ. ಅದು ಫೆರಾರಿಯನ್ನು ಮಾರಿದ ಫಕೀರ ಅಂತ, ಅದು ಕನ್ನಡದಲ್ಲಿ ಕೂಡ ಪುಸ್ತಕ ಬಂದಿದೆ. ಅದು ದ ಮ್ಯಾನ್ ಹೂ ಸೋಲ್ಡ್ ಹಿಸ್ ಫೆರಾರಿ ಅಂತ. ಅಂದರೆ ಅತ್ಯಂತ ಶ್ರೀಮಂತ ಇರ್ತಾನೆ ಅವನು, ಭಾರಿ ದೊಡ್ಡ ಶ್ರೀಮಂತ ಅವನು. ಎಲ್ಲವನ್ನ ಬಿಟ್ಟು ಫೆರಾರಿ, ಬಹುಶಃ ಕೆಲವು ಜನಕ್ಕೆ ಗೊತ್ತಿದೆ, ಫೆರಾರಿ ಅಂತಂದರೆ ಈ ಜಗತ್ತಿನಲ್ಲಿ ಅತ್ಯಂತ ದುಬಾರಿಯಾದಂತಹ ವಾಹನ ಅದು. ಫೆರಾರಿ ಈಸ್ ದ ಕಾಸ್ಟ್ಲಿಯೆಸ್ಟ್ 4-wheeler, ಆ ವೆಹಿಕಲ್ ದಟ್ ಈಸ್ ಸದ್ಯಕ್ಕೆ ಇರೋದ್ರಲ್ಲಿ ಕಾಸ್ಟ್ಲಿಯೆಸ್ಟ್ ವೆಹಿಕಲ್ ಅದ್ರ. ಅಂಥ 10-12 ಫೆರಾರಿ ಇಟ್ಕೊಂಡು ಅವನು ಏನು ಮಾಡ್ತಾನೆ, ಫೆರಾರಿಯನ್ನು ಮಾರಿ ಅವನು ಬೇರೆ ಕೆಲಸ ಮಾಡ್ತಾನೆ. ಅದು ಯಾಕೆ ಫೆರಾರಿ ಮಾರಿದಾಗ ಏನು ಮಾಡೋದು ಬೇರೆ ವಿಷಯ. ದ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಅಂದರೆ, ಆತ ಹೇಳ್ತಾನೆ ಆ ಪುಸ್ತಕದಲ್ಲಿ, ರಾಬಿನ್ ಶರ್ಮಾ ಹೇಳ್ತಾನೆ, ದ ಮ್ಯಾನ್ ಹೂ ಸೋಲ್ಡ್ ಹಿಸ್ ಫೆರಾರಿ ಅನ್ನೋ ಪುಸ್ತಕದಲ್ಲಿ ರಾಬಿನ್ ಶರ್ಮಾ ಹೇಳ್ತಾನೆ ಏನಂದರೆ, 90% ಆಫ್ ಅವರ್ ಥಾಟ್ಸ್ ಆರ್ ರಿಪಿಟೇಟಿವ್ ಅಂತ. ನಾನು ಮತ್ತೊಂದು ಸ್ವಲ್ಪ ಪುನರಾವರ್ತನೆ ಮಾಡ್ತಾನೆ. 90% ಆಫ್ ಅವರ್ ಥಾಟ್ಸ್ ಆರ್ ರಿಪಿಟೇಟಿವ್. ಅಂದರೆ ನಾವು ಏನು ಇವತ್ತು ಯೋಚನೆ ಮಾಡ್ತೀವಲ್ಲ, ಅದರ 90% ಯೋಚನೆಗಳು ಮತ್ತೆ ನಾಳೆ ಅದನ್ನೇ ಮಾಡ್ತೇವೆ. ಇವತ್ತು ಮಾಡಿದಂಥ ಯೋಚನೆಗಳು 90% ಯೋಚನೆ ನಾಳೆ ಪುನರಾವರ್ತನೆ ಆಗ್ತವೆ. ಇವತ್ತು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ನಾಳೆ ಕೂಡ 90% ನಿಮ್ಮ ಯೋಚನೆಗಳು ಪಾಸಿಟಿವ್ ಆಗಿರ್ತವೆ, ಧನಾತ್ಮಕವಾಗಿರ್ತವೆ. ಅದು ಇವತ್ತು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅದೇ. ಸೊ ನೆಗೆಟಿವ್ ಯೋಚನೆಗಳನ್ನ ಫೀಡ್ ಮಾಡ್ತವೆ. ಧನಾತ್ಮಕ ಯೋಜನೆಗಳು ಧನಾತ್ಮಕ ಚಿಂತನೆಗಳನ್ನು ನಿಮಗೆ ಫೀಡ್ ಮಾಡ್ತವೆ. ಸೊ ಹೀಗಾಗಿ ಮೊದಲು ನಾವು ಎಸ್ ಐ ಕ್ಯಾನ್ ಡೂ, ಐ ಶಾಲ್ ಡೂ, ಐ ವಿಲ್ ಡೂ, ನಾನು ಮಾಡ್ತೇನೆ, ನನಗೆ ಆಗುತ್ತೆ ಅನ್ನೋದನ್ನು ಮಾತ್ರ ಹಾಕ್ಕೊಂಡಾಗ ಮಾತ್ರ ಆಗುತ್ತೆ. ಸುಮಾರು ಜನ ನಿಮ್ಗೆ ಹೇಳ್ತಿರ್ತಾವೆ ರೀ. ಯಾರೋ ಹೇಳ್ತಾರೆ, ಒಂದು ಆ ದೊಡ್ಡ ಮೂಲೆಯಲ್ಲಿ ಒಂದು ದೊಡ್ಡ ಚೀಲನ ಇಟ್ಟು ಅದನ್ನು ಎತ್ತಿ ಅಂತ ಕೇಳ್ತಾರೆ. ಹಾಗೆ ಅದೊಂದು ಸತಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ, ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿದ್ರಂತೆ. ಆ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಈ ಸ್ಟೇಜಿಂದ ಆ ಕಾರ್ನರಲ್ಲಿ ಒಂದು ದೊಡ್ಡ ಮೂಟೆನ ಇಟ್ಕೊಂಡ್ಬಿಟ್ಟು ನೀನು ಎತ್ತಿ ಅಂತ ಕೇಳಿದ್ರಂತೆ ಯಾರೊಬ್ಬನಿಗೆ. ಕ್ಯಾನ್ ಯು ಲಿಫ್ಟ್ ದಟ್ ಹ್ಯೂಜ್ ಬ್ಯಾಗ್, ವಾಲ್ಯೂಮಿನಸ್ ಬ್ಯಾಗ್ ಅಂತ ಕೇಳ್ತಾರಂತೆ. ಎಲ್ಲರೂ ಬರ್ತಾರೆ, ನೋಡ್ತಾರೆ, ಅಯ್ಯಪ್ಪ ಅಷ್ಟು ದೊಡ್ಡ ಮೂಟೆ ಇದೆ, ಅದು ನನ್ನ ನಿಂತಿಲ್ಲ, ನನ್ನ 100 ಪಟ್ಟು ದೊಡ್ಡ ಮೂಟೆ, ಅದು ಎತ್ತೀರ ಅಂತ ಕೇಳ್ತಾರಂತೆ. ಆಗಲ್ಲ ಅಂತ ಎಲ್ಲರೂ ಕೊನೆಗೆ ಮತ್ತೆ ಒಬ್ಬನು ಮಾತ್ರ ಬಂದ. ಒಬ್ಬ ಬಂದು ಮಾತ್ರ ಕೇಳ್ತಾನಂತೆ, ಆಯಿತು ನಾನು ಪ್ರಯತ್ನ ಮಾಡ್ತೀನಿ ಅಂತ. ಅಟ್ಲೀಸ್ಟು ಆಗಲ್ಲ ಅಂತ ಕೂತ್ಕೊಂಡೆ ಆಗಲ್ಲ ರೀ. ಹೋಗಬೇಕು, ಹತ್ರ ಹೋಗಬೇಕು. ಸುಮಾರು ಜನ ಹೇಳ್ತಾರೆ, ಮ್ಯಾಥಮೆಟಿಕ್ಸ್ ಟಫ್ ಅಂತ ಹೇಳ್ತಾರೆ. ಟಫ್ ಫೋಟೋ, ಹೌದು ಸ್ವಾಮಿ, ಆ ಮ್ಯಾಥಮೆಟಿಕ್ಸ್ ಪುಸ್ತಕ ತೆಗಿಬೇಕು, ಚಾಪ್ಟರ್ ಓಪನ್ ಮಾಡಬೇಕು, ಆ ಪ್ರಾಬ್ಲಮ್ಗೆ ಹೋಗಬೇಕು, ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ 10 ಮಾರ್ಕ್ ಇರ್ತಾವೆ, ಅದನ್ನು ನೋಡಬೇಕು. ಅದು ನೋಡ್ದೇ ಆ ಮೂಟೆ ಹತ್ತಿರ ಹೋಗಿ ಏನದು ಮೂಟೆಲಿದೆ ಅಂತ ನೋಡ್ದೇ ನೀವು ಮೂಟೆ ಎತ್ತಕ್ಕಾಗಲ್ಲ ಅಂದ್ಬಿಟ್ರೆ, ಮ್ಯಾಥಮೆಟಿಕ್ಸ್ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತಂದರೆ ಸಾಲ್ವ್ ಮಾಡೋಕ್ಕೆ ಆಗೋದೇ ಇಲ್ಲ ಅದು. ಸೊ ಒಬ್ಬನ ಪ್ರಯತ್ನ ಆಯ್ತು, ನಾನು ಪ್ರಯತ್ನ ಮಾಡ್ತೀನಿ ಅಂತ ಅಲ್ಲಿ ಹೋಗ್ತಾನಂತೆ. ಅಲ್ಲಿ ಹೋಗಿ ನೋಡಿ ಸ್ವಲ್ಪ ಅಳಗಡಿಸ್ತಾನೆ, ಅದನ್ನು ಎತ್ತಾನೆ. ಹೆಂಗೆ ಎಲ್ರಿಗೂ ಅಲ್ಲೇ ನಾನು ಕೂಡ ಒಂಚೂರು ಪ್ರಯತ್ನ ಮಾಡಿದ್ರೆ ಆಗಿರೋದಲ್ಲ, ಸ್ವಲ್ಪ ನಾನು ಹೋಗಿ
ಟ್ರೈ ಮಾಡಿದ್ರೆ ಆಗಿರೋದಿಲ್ಲ, ಅಟ್ಲೀಸ್ಟ್ ಹತ್ರ ಹೋಗಿ ಏನಿತ್ತು ಅಂತ ನಾನು ನೋಡ್ಬೇಕಿತ್ತಲ್ಲ ಅಂತ ಅನ್ನಿಸ್ತಾರಂತೆ. ಆ ಮೂಟ್ಲೇನು ಇರುತ್ತೆ ಗೊತ್ತಾ, ಅರಳಿ ಇರ್ತದೆ, ಹತ್ತಿ ಇರ್ತದೆ, ಕಾಟನ್ ಇರುತ್ತೆ ಅಲ್ಲಿ. ಅಂದರೆ ಆ ಅರಳಿ, ಆ ಮೂಟೆಯಲ್ಲಿ ಕಾಟನ್ ಇದೆಯಾ, ಸ್ಟೀಲ್ ಇದೆಯಾ, ಸಿಮೆಂಟ್ ಇದೆಯಾ, ಉಸುಕಿದೆಯಾ ನೋಡಲ್ಲ ನಾವು. ನಿಮ್ಗೆ ಯಾರೋ ಹೇಳ್ಬಿಡ್ತಾರೆ ಇಲ್ಲಿ, ಇಲ್ಲಿಲ್ಲ ಅದು ಅದು ಮ್ಯಾಥಮೆಟಿಕ್ಸ್ ಅಂದರೆ ಅದು ಭಾರ, ಅದು ಆಗಲ್ಲ ರೀ, ಇಲ್ಲೇ ನಮ್ಮ ತಲೆಯಲ್ಲಿ ಆ ಥಾಟ್ಸ್ ಬಂದುಬಿಡ್ತವೆ, ಅದು ಆಗೋದಿಲ್ಲ ಅದು. ಸೊ ಹೀಗಾಗಿ ಆ ಮೂಟೆ ಮಾತ್ರ ನೋಡಿ ಡಿಸೈಡ್ ಮಾಡಬಾರ್ದು. ಮೂಟೆ ಹತ್ರಕ್ಕೆ ಹೋಗಬೇಕು, ಅಳಗಾಡಿಸ್ಬೇಕು, ಕಾಂಪೆನ್ಸೇಷನ್ ಏನಿದೆ, ಕಂಟೆಂಟ್ಸ್ ಏನಿದೆ ನೋಡಬೇಕು, ಕಂಪೋಸಿಷನ್ ನೋಡಬೇಕು, ಅವಾಗ ಮಾತ್ರ ಆಗುತ್ತೆ. ಯಾವ ಸಬ್ಜೆಕ್ಟ್ ಆದರೂ ಹಾಗೆ ರೀ, ಯಾವ ಸಬ್ಜೆಕ್ಟು ಡಿಫಿಕಲ್ಟ್ ಅಲ್ಲ, ಯಾವ ಸಬ್ಜೆಕ್ಟು ಈಸಿ ಅಲ್ಲ. ನೀವು ಸರಿಯಾಗಿ ಓದಿಲ್ಲ ಅಂತಂದರೆ ಕನ್ನಡ ಕೂಡ ನಿಮ್ಗೆ ಡಿಫಿಕಲ್ಟ್ ಆಗುತ್ತೆ ರೀ. ಈಗ ನಮ್ಮ ಮಕ್ಕಳೆಲ್ಲ ಸುಮಾರು ಇಂಗ್ಲೀಷ್ ಮೀಡಿಯಮ್ ಓದ್ತಾರೆ, ಅವ್ರಿಗೆ ಕನ್ನಡ ಟಫೇನೆ ಅವ್ರಿಗೆ, ಯಾಕಂದರೆ ಕನ್ನಡ ಟಚ್ ಮಾಡಲ್ಲ ಅವರು. ಸುಮ್ಮನೆ ಪಾಸಿಂಗ್ ಏನು ಬೇಕು ಅಷ್ಟು ಮಾತ್ರ ಓದ್ತಾರೆ, ಆಗಲ್ಲ ಅದು. ಸೊ ಹೀಗಾಗಿ ಆ ಅಟಿಟ್ಯೂಡ್ ಏನಿದೆಯಲ್ಲ, ಎಸ್ ಐ ಕ್ಯಾನ್ ಡೂ, ಐ ಕ್ಯಾನ್ ಟ್ರೈ, ಅಟ್ಲೀಸ್ಟ್ ಐ ಕ್ಯಾನ್ ಎಕ್ಸಾಮಿನ್ ಇದೆಯಲ್ಲ, ದ್ಯಾಟ್ ಡಿಟರ್ಮಿನ್ಸ್ ಯುವರ್ ಆಲ್ಟಿಟ್ಯೂಡ್. ಅವಾಗ ಮಾತ್ರ ನಿಮ್ಗೆ ಸಾಧ್ಯ ಆಗ್ತದೆ. ಸುಮಾರು ಜನ ಆಗಲೇ ಹೇಳ್ದಂಗೆ ನಿಮ್ಗೆ ಹೆದರ್ಸ್ತಾರೆ, ಅದಾಗೋದಿಲ್ಲ ಅದು. ಒಂದು ಕಥೆನ ಕೇಳಿರ್ತೀರಿ ನೀವು. ಒಂದು ಕಾಲೇಜಲ್ಲಿ, ರಿನೌಂಡ್ ಕಾಲೇಜ್ ಅದು, ಆ ಕಾಲೇಜಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಕ್ಲಾಸ್ ನಡೀತಾ ಇರ್ತದೆ, ಗಣಿತ ಕ್ಲಾಸು. ಆ ಗಣಿತ ಕ್ಲಾಸ್ ನಡೀತಾ ಇರುವಾಗ ಒಬ್ಬ ಸ್ಟೂಡೆಂಟು ಕ್ಲಾಸ್ಗೆ ಲೇಟಾಗಿ ಬರ್ತಾನೆ. ಅವನು ಲೇಟಾಗಿ ಬರೋಷ್ಟರಲ್ಲಿ ಮೇಷ್ಟ್ರಾಗಲೇ ಆ ಬ್ಲ್ಯಾಕ್ ಬೋರ್ಡ್ ಮೇಲೆ ಒಂದು ಪ್ರಾಬ್ಲಮನ್ನು ಬರೆದಿರ್ತಾರೆ. ಆ ಪ್ರಾಬ್ಲಮನ್ನು ಬರೆದು ಸಾಲ್ವ್ ಮಾಡು ಅಂತ ಹೇಳ್ತಾರೆ ಅವರು. ಸಾಲ್ವ್ ಮಾಡಂತ ಹೇಳಿ ಅದು ನಾಳೆಗೆ ನೆಕ್ಸ್ಟ್ ಡೇಗೆ ಹೋಮ್ವರ್ಕ್, ಅದು ಹೋಮ್ವರ್ಕ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ಲೇಟಾಗಿ ಬರ್ತಾನಲ್ಲ, ಬಂದು ಓಡಿ ಬಂದು ಕೂತ್ಕೊಳ್ತಾನೆ ಅವನು. ಏನು ಬೋರ್ಡಲ್ಲಿ ಏನು ಬರ್ತಾರೆ ಅಂತ ಕೇಳ್ತಾನೆ. ಇಲ್ಲ, ಅದು ನಾಳೆಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ ಅವರು. ಬೇಗ 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 ಅದು ಆ ಹೋಮ್ವರ್ಕ್ ಏನು ಬೋರ್ಡ್ ಮೇಲೆ ಮೇಷ್ಟು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಸ್ಟೇಟ್ಮೆಂಟನ್ನು ಬರ್ಕೊಳ್ತಾನೆ ಅವನು. ಆ ಬರ್ಕೊಂಡು ಆದಮೇಲೆ ಕ್ಲಾಸಿಗೆ ಬರೋಕ್ಕೆ ಲೇಟಾಗಿ ಬಂದ ಅವನು. ಕ್ಲಾಸ್ ಮುಗ್ತದೆ, ಮನೆ ಹೋಗ್ತಾರೆ, ನೆಕ್ಸ್ಟ್ ಹೋಮ್ವರ್ಕ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಎಲ್ಲ ಮಾಡ್ತಾರೆ. ಆ ಕ್ಲಾಸಿಗೆ ಲೇಟ್ ಬಂದ ಅವನು. ಅವ್ನು ಬರೋಕ್ಕಿಂತ ಮುಂಚೆ ಮೇಷ್ಟ್ರು ಏನು ಹೇಳಿದ್ರು ಅಂತ ಗೊತ್ತಿಲ್ಲ, ಪ್ರಾಬ್ಲಮ್ ಮಾತ್ರ ಗೊತ್ತು, ಸ್ಟೇಟ್ಮೆಂಟ್ ಅಥವಾ ಪ್ರಾಬ್ಲಮ್ ಮಾತ್ರ ಅವ್ನು ನೋಡಿದ್ದ ಅವನು. ಮನೆ ಹೋಗ್ತಾರೆ, ನೆಕ್ಸ್ಟ್ ಡೇ ಎಲ್ಲರೂ ಅಸೈನ್ಮೆಂಟನ್ನು, ಹೋಮ್ವರ್ಕನ್ನು ತೊಗೊಂಡ್ಬಂದು ಮೇಷ್ಟ್ರು ಟೇಬಲ್ ಮೇಲೆ ಇರ್ತಾರೆ. ಮೇಷ್ಟ್ರು ಟೇಬಲ್ ತಗೊಂಡು ಇವನು ಅಸೈನ್ಮೆಂಟ್ ನೋಡ್ತಾರೆ, ಅವ್ನು ಅಸೈನ್ಮೆಂಟ್ ನೋಡಿ ಒಂದೊಂದು ನೋಡ್ತಾ ಬರ್ತಾರೆ. ಇವನು ಲೇಟಾಗಿ ಬಂದ ಏನು ಮಾಡ್ತಾರೆ, ಅಸೈನ್ಮೆಂಟ್ನ ಕೆಳಗಡೆ ಇಟ್ಟಿರ್ತಾನೆ ಅವನು, ಎಲ್ಲ ಕೆಳಗಡೆ ಅಸೈನ್ಮೆಂಟ್ ಇರ್ತಾನೆ ಅವನು. ಕೆಳಗಡೆ ಅಸೈನ್ಮೆಂಟ್ ತೆಗೆದು ನೋಡ್ತಾರೆ, ಮೇಷ್ಟ್ರಿಗೆ ಲಿಟ್ರಲಿ ರೀ ಆ ಯುರೇಕ ಮೊಮೆಂಟ್ ಅವ್ರಿಗೆ, ಅದು ಹುಚ್ಚಿಡ್ದೋಗುತ್ತೆ ಅವ್ರಿಗೆ. ಎದ್ದು ಕುಣಿಯೋಕ್ಕೆ ಶುರು ಮಾಡ್ತಾರೆ. ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಅವರು, ಮ್ಯಾಥಮೆಟಿಕ್ಸ್ ಟೀಚರ್, ಒನ್ ಆಫ್ ದಿ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ಸ್ ಅವರು. ಇದು ಆ್ಯಕ್ಚುಲ್ ಆಗಿರುವಂಥ ಘಟನೆ ಇದು. ಯಾಕೆ ಮೇಷ್ಟ್ರಿಂಗ್ ಮಾಡ್ತಾರೆ, ಹುಚ್ಚರಂಗೆ ಆಡ್ತಾರೆ ಅಂತ ನೋಡಿದಾಗ ಇದು ಯಾರ್ದು ಅಂತ ಕೇಳ್ತಾರೆ ಅವರು. ಅವ್ನಿಗೆ ಗೊತ್ತಿತ್ತು ಅದು ಯಾರ್ದು ಗೊತ್ತಾ, ಅದು ಲಾಸ್ಟ್ಗೆ ಬಂದಲ್ಲ ಕ್ಲಾಸಿಗೆ ಲೇಟಾಗಿ ಬಂದವನು ತೊಗೊಂಡೋದಲ್ಲ, ಅದು ಅವನದು ಅಸೈನ್ಮೆಂಟು, ಪ್ರಾಬ್ಲಮ್ ಸಾಲ್ವ್ ಆಗೋದು, ಹೋಮ್ವರ್ಕ್. ಅದು ಬಾರಪ್ಪ ಅಂದರೆ ಯಾರು ಅಂತ ಕೈ ಎತ್ತಲ್ಲ, ಬರೋದಿಲ್ಲ. ಅವನು ಜೋರು ಮಾಡಿದಾಗ ಸ್ಟೇಜ್ಗೆ ಬರ್ತಾನೆ ಅವನು. ಸ್ಟೇಜ್ ಬಂದಮೇಲೆ ಅವನು ಎಳೆದು ಹಿಂಗೆ ಅವನು ಗಟ್ಟಿಯಾಗಿ ತಪ್ಕೊಂಡು ಅವನು ಮುತ್ತಾಡ್ತಾರೆ, ಖುಷಿ ಪಡ್ತಾರೆ, ಕೇಕೆ ಹಾಕ್ತಾರೆ ಅವನಿಗೆ. ಯಾಕಂದರೆ ಅದೇನು ಬೋರ್ಡ್ ಮೇಲೆ ಪ್ರಾಬ್ಲಮ್ ಬರೆದಿದ್ರು, ಆ ಪ್ರಾಬ್ಲಮನ್ನು ಕಳೆದ 50-60 ವರ್ಷಗಳಿಂದ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಸ್ಟೂಡೆಂಟ್ಸ್ಗೆ ಅಲ್ಲ ರೀ, ಅದು ಗ್ರೇಟೆಸ್ಟ್ ಆಫ್ ದ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ಸ್ಗೆ ಸಾಧ್ಯ ಆಗಿರಲ್ಲ ಅದು. ಹಾಗಿದ್ರೆ ಇವನ್ಗೆ ಯಾಕೆ ಸಾಧ್ಯ ಆಯ್ತದು, ಉಳಿದ ಮಕ್ಕಳಿಗೆ ಯಾಕೆ ಸಾಧ್ಯ ಆಗಿಲ್ಲ? ಪ್ರಶ್ನೆ ಬರುತ್ತೆ ನಿಮ್ಮ ತಲೆಯಲ್ಲಿ, ಎಲ್ಲರಿಗೂ ಬರುತ್ತೆ. ಉಳಿದ ಮಕ್ಕಳಿಗೆ ಯಾಕೆ ಸಾಧ್ಯ ಆಗಿಲ್ಲ ಅಂತಂದರೆ, ಆ ಮೇಷ್ಟ್ರು ಆ ಪ್ರಾಬ್ಲಮ್ ಅವ್ರು ಬರೆದ ತಕ್ಷಣ ಹೇಳ್ತಾರೆ, ದಿಸ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಪ್ರಾಬ್ಲಮ್ ಎವರ್ ಫೌಂಡ್ ಇನ್ ದ ಮ್ಯಾಥಮೆಟಿಕ್ಸ್. ಎಂತೆಂಥ ಘಟಾನುಘಟಿಗಳು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಯಾರಿಗೂ ಆಗಿಲ್ಲ. ನಿಮ್ಗೆ ಕೊಡ್ತೀನಿ, ಚೆನ್ನಾಗಿ ಕೊಡ್ತೀನಿ, ಮಾಡ್ತೀರಾ ನೋಡಿ ಅಂತ ಹೇಳ್ತಾರೆ. ಆಗಲೇ ನೆಗೆಟಿವ್ ಥಾಟ್ಸ್ ಹೋಯ್ತು ನಿಮ್ಮ ತಲೆಯಲ್ಲಿ, ಅದು ದೊಡ್ಡ ಪ್ರಾಬ್ಲಮು, ಅದು ಮಾಡೋಕ್ಕೆ ಆಗಲ್ಲ, ಘಟನೆಗಳಿಗೂ ಪ್ರಯತ್ನ ಮಾಡೋರೆ ಆಗಿಲ್ಲ. ಲೈಫಲ್ಲೂ ಹಂಗೆ ರೀ, ನಮಗೆ ಇರಲಿ ನಿಮಗೆ ಇರಲಿ, ಸಂಘಟನೆ ಮಾಡುವಾಗ ಹೇಳ್ತಾರೆ, ನಮ್ಮವ್ರು ಲಿಂಗಾಯದ್ರು ಒಟ್ಟಿಗೆ ಬರಲ್ಲಪ್ಪ, ಯಾಕೆ ತಲೆ ಕೆಡಿಸ್ಕೊಳ್ತೀಯ, ಮಾಡ್ಬೇಕ್ರಿ, ನಾವು ಪ್ರಯತ್ನ ಮಾಡಬೇಕು, ಮುಂದೆ ಬರಬೇಕು, ಅವೆಲ್ಲ ತಲೆ ಕೆಡ್ಸ್ಕೊಬಾರ್ದು ನಾವು. ಅದೆಲ್ಲ ಆ ನೆಗೆಟಿವ್ ಥಾಟ್ಸು ನಮ್ಮನ್ನು ಎಳಿತಾ ಇರುತ್ತೆ. ಹೆಂಗೆ ಅದು ನೀವು ಹೋಗಬೇಕು ಅಂತೀರಿ, ಅದು ಹಳ್ಳಿ ಹಂಡಿಗೆ ಮೂಲೆಯಲ್ಲಿರೋದು. ನಾನು ಪ್ರಯತ್ನ ಮಾಡ್ಬೇಕಂತ, ಬೇಡಪ್ಪ ಆಗಲ್ಲ ಬರೋ, ಎಲ್ಲಾಗುತ್ತೆ, ಅಯ್ಯೋ ಸುಮ್ಮಿರು, ಸುಮ್ಮನೆ ಆಮೇಲೆ ಇನ್ಸಲ್ಟ್ ಆಗ್ಬಿಡ್ತೀನಿ ನನಗೆ, ಎಲ್ಲರೂ ಗೇಲಿ ಮಾಡಿಬಿಡ್ತಾರೆ ಅಂತ. ನೀವು ಪತ್ತಿನ ಸಹಕಾರ ಸಂಘ ಮಾಡೋಗಲು ಹಾಗೇ, ಬೇರೆ ಬೇರೆ ಪ್ರಯತ್ನ ಮಾಡೋಗಲು ಹಂಗೆ ಮಾಡ್ತಾರೆ. ಸ್ಟೂಡೆಂಟ್ಸ್ ಕೂಡ ಹಾಗೆ ಆಯಿತು. ಅಂದರೆ ಆ ನೆಗೆಟಿವ್ ಥಾಟ್ಸಿಂದ, ನೆಗೆಟಿವ್ ಆ್ಯಟಿಟ್ಯೂಡಿಂದ ನಾವು ಆಚೆ ಬಂದು ಪ್ರಯತ್ನ ಮಾಡೋದ್ರಿಂದ ಆಗುತ್ತೆ. ಅವ್ನಿಗೆ ಯಾಕೆ ಸಾಧ್ಯ ಆಯಿತು, ಇನ್ನೊಬ್ಬನಿಗೆ ಲಾಸ್ಟಿಗೆ ಬಂದವನಿಗೆ? ಅವ್ನು ಮನೆಗೆ ಹೋಗ್ತಾನೆ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ, ಅದಾಗಲ್ಲ, ಆ ಪೇಪರ್ನ ಬಿಸಾಕ್ತಾನೆ, ಮತ್ತೆ ಟ್ರೈ ಮಾಡ್ತಾನೆ, ಆಗಲ್ಲ. ಬೆಳಗ್ಗೆ ಪ್ರಯತ್ನ ಮಾಡಿ 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 ಇಷ್ಟೊಂದು ರಾಶಿ ರಫ್ ಪೇಪರ್ ಬೀಳ್ತಾರೆ. ಅವ್ನ ಭಯ ಏನು, ಅದು ಹೆಂಗೆ ಸಾಲ್ವ್ ಮಾಡ್ಬೇಕಂತ ಮೇಷ್ಟ್ರು ಹೇಳ್ಬಿಟ್ಟಿದ್ರು. ಅವಾಗಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ ರೀ,
ಮೊಬೈಲಿಗಿತ್ತು ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ ಹ್ಯಾವ್ ಯು ಸಾಲ್ವ್ ದಿಸ್ ಅಂತ ಅವ್ನು ತರಿಸ್ಕೊಂಡು ಕಾಪಿ ಮಾಡ್ತಿದ್ದ. ಅವ್ನು ಕಾಪಿ ಮಾಡೋಕ್ಕಾಗಿರಲಿಲ್ಲ ಅದು. ಅವನು ನಾನು ತೊಗೊಂಡು ಹೋಗ್ಬೇಕು ಇಲ್ಲ ನನ್ನ ಮೇಸ್ಟ್ ಬೈತಾರೆ ಅನ್ನೋ ಕಾರಣಕ್ಕೆ ಅವ್ನ ತಲೆಯಲ್ಲಿ ಅವ್ನು ನೆಗೆಟಿವ್ ಥಾಟ್ಸ್ ಇಲ್ಲ ಅವನಿಗೆ. ಹೀಗಾಗಿ ಕುತ್ಕೊಂಡು ಫ್ರೆಶ್ ಆಗಿ ವಿಚಾರ ಮಾಡ್ದ ಅವನಿಗೆ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಯು ಶುಡ್ ಲುಕ್ ದ ವೇ ಯು ಪರ್ಸೀವ್ ದ ಪ್ರಾಬ್ಲಮ್ಸ್. ಆ ಸಮಸ್ಯೆಗಳನ್ನ ನೀವು ಯಾವ ದೃಷ್ಟಿಕೋನ ನೋಡ್ತಾರೆ ಮಾತ್ರಕ್ಕೆ ಆ ಸಮಸ್ಯೆಯನ್ನು, ಆ ಇಶ್ಯೂವನ್ನು ನಿಮಗೆ ಟ್ಯಾಕಲ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಏನು ಮಾಡ್ತೀವಿ ನಾವು 10ರಲ್ಲಿ 11 ಆಗ್ತೀವಿ. 11 ಬಿಟ್ಟು ಆಚೆ ಬರಬೇಕು ಅಂತಂದರೆ ಅದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಆ ದಿಶೆಯಲ್ಲಿ ನಾವು ಪಾಲಕರೇನಿದ್ದೀವಿ, ಟೀಚರ್ಸ್ ಇದ್ದೀವಿ, ನಮ್ಮದು ಪಾತ್ರ ಬಹಳ ಮುಖ್ಯ ಆಗುತ್ತೆ ರೀ. ಇನ್ನೊಂದು ದೃಷ್ಟಾಂತ ಹೇಳಿಬಿಡ್ತೀನಿ ನಿಮಗೆ. ಒಬ್ಬ ಐನ್ಸ್ಟೀನ್ ಬಗ್ಗೆ ಕೇಳಿದಿರಿ. ನಾನು ಐನ್ಸ್ಟೀನ್ ಬಗ್ಗೆ ಭಾಳ ಹೇಳ್ತಾ ಇರ್ತೀನಿ. ಐನ್ಸ್ಟೀನ್ ಇನ್ನೊಂದು 2 ಮಾತ್ರ ನಾನು ಹ್ಯಾವ್ 5 more minutes, ಒಂದು 5 ನಿಮಿಷ ತೊಗೋಬೋದಲ್ಲ? ಓಕೆ. ಐನ್ಸ್ಟೀನು ಒಂದು ದಿವಸ ಶಾಲೆಗೆ ಹೋಗ್ತಾನೆ, ಒಂದು ಸ್ಕೂಲಿಗೆ ರೆಗ್ಯುಲರ್ ಹೋಗಿ ಬರ್ತಾ ಇರ್ತಾನೆ. ಆ ಶಾಲೆಗೆ ಹೋಗಿ ಒಂದು ದಿವಸ ಮನೆಗೆ ಬಂದಾಗ ಅವರು ಟೀಚರ್ ಏನು ಮಾಡ್ತಾರೆ, ಒಂದು ಚೀಟಿಲಿ ಬರೆದುಕೊಟ್ಟು ಒಂದು ಕವರಲ್ಲಿ ಹಾಕಿ ಅದನ್ನು ಪೇಸ್ಟ್ ಮಾಡಿ ನಿಮ್ಮ ಅಮ್ಮನಿಗೆ ಮಾತ್ರ ತೋರಿಸಿದ್ರು ಅಂತ ಕಳಿಸ್ಕೊಡ್ತಾರೆ. ಒಂದು ಲೆಟ್ರನ್ನ ಕಳಿಸ್ಕೊಡ್ತಾರೆ ಅವರು. ಆ ಲೆಟ್ರನ್ನ ಕಳಿಸ್ಕೊಡ್ತಾರೆ. ಅಮ್ಮ ಬಂದು ಮನೆಗೆ ನೋಡ್ತಾರೆ, ತೆಗೆದು ನೋಡ್ತಾರೆ. ಅದು ನೋಡಿಬಿಟ್ಟು ಅವ್ನು ಕ್ಯೂರಿಯಾಸಿಟಿ ಐನ್ಸ್ಟೀನ್ಗೆ, ಏನು ಬರ್ತಾರೆ ಅಮ್ಮ, ಏನು ಬರ್ತಾರೆ ಮೇಸ್ಟ್ರು, ಏನು ರಿಮಾರ್ಕ್ ಇದೆ ಅಂತ ಅವ್ನಿಗೆ ಕ್ಯೂರಿಯಾಸಿಟಿ ಒಂಥರ. ಅಮ್ಮ ಹೇಳ್ತಾ ಇಲ್ಲಪ್ಪ ನಾಳೆಯಿಂದ ನೀನು ಸ್ಕೂಲಿಗೆ ಬರಬೇಡ ಅಂತ ನಿಮ್ಮ ಮೇಸ್ಟ್ರು ಕಳ್ಸ್ಯಾರೆ ಅಂತ. ಯಾಕಂತೆ ಅಂತ, ನೀನು ಬಹಳ ಬುದ್ಧಿವಂತ ಇದೆಯಂತೆ, ನಿನಗೆ ಪಾಠ ಮಾಡೋಕ್ಕೆ ಅವ್ರು ಆಗಲ್ವಂತೆ, ಹೀಗಾಗಿ ನಿನ್ನ ಮನೇಲೆ ಓದಿಸುವಂಥ ಮೇಸ್ಟ್ ಹೇಳಿದ್ರೆ ನಾಳೆಯಿಂದ ನೀನು ಸ್ಕೂಲಿಗೆ ಹೋಗೋದು ಬೇಡ ಅಂತ. ಆಯಿತು, ಒಂದು ನೆಕ್ಸ್ಟ್ ಡೇಯಿಂದ ಸ್ಕೂಲಿಗೆ ಹೋಗೋದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಅವ್ರ ಅಮ್ಮನೇ ಅವ್ರಿಗೆ ಪಾಠ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಸುಮಾರು ವರ್ಷಗಳ ನಂತರ ಐನ್ಸ್ಟೀನ್ ಏನಾಗ್ತಾರೆ, ದೊಡ್ಡ ವಿಜ್ಞಾನಿ ಆಗ್ತಾರೆ. ದ ಪರ್ಸನ್ ವಿತ್ ದ ಹೈಯೆಸ್ಟ್ IQ ಟಿಲ್ ಡೇಟ್ ಅಂತ ನಾವು ಹೇಳ್ತೀವಿ. ಐನ್ಸ್ಟೀನ್ಗೇನು IQ ಇತ್ತು, ಇಂಟೆಲಿಜೆಂಟ್ ಕೋಶೆಂಟ್ ಇತ್ತು. ಆ ಕೋಶೆಂಟ್ ಇಲ್ಲಿವರೆಗೂ ಯಾರಿಗೂ ಇನ್ನೂ ಆಗಿಲ್ಲ ರೀ. ಸೊ ಅಷ್ಟು ಒಂದು ಬುದ್ಧಿಶಾಲಿ ಮನುಷ್ಯ ಎವರ್ ಲೀವ್ಡ್. ಸ್ಟಿಫನ್ ಹಾಕಿಂಗ್ ಕೇಮ್ ಕ್ವೈಟ್ ಕ್ಲೋಸ್ ಟು ದಟ್ ಅಂತ ಹೇಳ್ತಾರೆ. ಐ ಡೋಂಟ್ ನೋ, ಯು ಹ್ಯಾವ್ ಟು ಆ್ಯಡ್ ಟು ಇಟ್. ಸ್ಟಿಫನ್ ಹಾಕಿಂಗ್ ಅಂತ ಇನ್ನೊಬ್ರು ಫುಲ್ ಚೆಕ್ ಮಾಡಿ, ದಯವಿಟ್ಟು ಮೊಬೈಲಲ್ಲಿ ಏನೋ ಚೆಕ್ ಮಾಡ್ತಾರೆ, ಸ್ಟಿಫನ್ ಹಾಕಿಂಗ್ ಅಂತ ತೆಗೆದು ನೋಡಿ, ಐನ್ಸ್ಟೀನ್ ತೆಗೆದು ನೋಡಿ, ನಿಮಗೆ ಮಾಹಿತಿ ಬರ್ತದೆ ಅಲ್ಲಿ. ಸೊ ದೊಡ್ಡ ವಿಜ್ಞಾನಿ ಆದಮೇಲೆ ಒಂದು ದಿವಸ ಅಮ್ಮ ಅಷ್ಟೊತ್ತಿಗೆ ವಯಸ್ಸಾಗಿ ಅವರು ತೀರ್ಕೊಂಡು ಹೋಗ್ತಾರೆ. ಅವನೊಂದು ಟ್ರಂಕನ್ನು ಕ್ಲೀನ್ ಮಾಡುವಾಗ, ಇನ್ನು ಮನೆ ಕ್ಲೀನ್ ಮಾಡುವಾಗ ಆ ಲೆಟರ್ ಸಿಗುತ್ತೆ ಅವನಿಗೆ. ಮೇಸ್ಟ್ರು ಬರ್ಕೊಟ್ಟಿಲ್ಲ ಅವತ್ತು, ಲೆಟರ್ ಸಿಗುತ್ತೆ ಅಲ್ಲಿ. ಆ ಲೆಟ್ರಲ್ಲಿ ಮೇಸ್ಟ್ ಏನು ಬರುತ್ತಾರೆ ಗೊತ್ತೇನ್ರಿ ಇದರಲ್ಲಿ, ನಿಮ್ಮ ಮಗನಿಗೆ ಕಲಿಸಿ ನಮಗೆ ಸಾಕಾಗಿ ಹೋಗ್ಬಿಟ್ಟಿದೆ, ಅವ್ನು ಭಾರಿ ದಡ್ಡ ಇದ್ದಾನೆ, ಅವನಿಗೆ ದಯವಿಟ್ಟು ಅವನು ಸ್ಕೂಲಿಗೆ ಬಂದರೆ ಮಿಕ್ಕದ ಮಕ್ಕಳು ಕೂಡ ಅವ್ರಿಗೆ ದಡ್ಡರಾಗ್ತಾರೆ, ಅವ್ರಿಗೆ ಹಾಳಾಗ್ತಾರೆ, ಅವನಿಗೆ ನಮಗೆ ಮಾಡೋಕ್ಕಾಗೋದಿಲ್ಲ, ದಯವಿಟ್ಟು ಅವನ್ನ ನಾಳಿಂದ ಸ್ಕೂಲಿಗೆ ಕಳಿಸ್ಬೇಡಿ ಅಂತ. ಅವ್ರ ಅಮ್ಮ ಏನು ಹೇಳಿದ್ರು, ಜಸ್ಟ್ ಅಪೋಸಿಟ್ ಹೇಳಿದ್ರು. ಯಾವ ಮಗುವಿನಲ್ಲಿ ಈಗ ಅವ್ರ ಅಮ್ಮ ಅವತ್ತು ಹಾಗೆ ಪಾಸಿಟಿವ್ ಆಗಿ ಆ ಒಂದು ಆ್ಯಟಿಟ್ಯೂಡನ್ನು ತರಲಿಲ್ಲ ಅಂತಂದರೆ ಇವತ್ತು ಐನ್ಸ್ಟೀನ್ ಇರಲಿಲ್ಲ, ನಮ್ಮ ಜೊತೆಗೆ ಇರ್ತಿರಲಿಲ್ಲ. ಅವರು ಐನ್ಸ್ಟೀನ್ ವ್ಯಕ್ತಿನ ಹೆಸರೇ ಕೇಳ್ತಿರಲಿಲ್ಲ. ಹಾಗೆ ನಮ್ಮ ಮಕ್ಕಳಿರ್ಬೋದು, ನಮ್ಮ ರಿಲೇಟಿವ್ ಇರ್ಬೋದು, ನಮ್ಮ ಕಲೀಗ್ಸ್ ಇರ್ಬೋದು, ಮುಖ್ಯವಾಗಿ ನಮ್ಮ ಮಕ್ಕಳ ಬಗ್ಗೆ ಎಲ್ಲ ಮಕ್ಕಳಿಗೆ ಎಲ್ಲ ಶಕ್ತಿ ಇರೋದಿಲ್ಲ ರೀ, ಬಟ್ ಏನೋ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಯಾವುದು ಅಂತ ನಾವು ಗುರುತಿಸ್ಬೇಕು. ಅದನ್ನು ಆ ಶಕ್ತಿಯನ್ನು ಗುರುತಿಸಿದಾಗ ಮಾತ್ರ ಏನಾಗುತ್ತೆ, ಮಕ್ಕಳಿಗೆ ನಾವು ಅದು ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಚಾಲೆಂಜಿಂಗ್ ಕೆಲಸ ಅದು. ಅವ್ರು ಅಕಾಡೆಮಿಕ್ಸಲ್ಲಿದ್ದಾರೆ, ಸ್ಪೋರ್ಟ್ಸಲ್ಲಿದ್ದಾರೆ, ಆಗಲೇ ಮಗು ಮಾಡ್ದಂಗೆ ಡ್ಯಾನ್ಸಲ್ಲಿ, ಭರತನಾಟ್ಯದಲ್ಲಿದ್ದಾರೆ. ನಾನು ಅದನ್ನೇ ಹೇಳಿದ್ರಿ, ಡಿವಿಷನ್ ಆಫ್ ಲೇಬರ್ ಅಂತ ಭಾಳಷ್ಟು ಕೇಳ್ತೀವಿ. ಯಾವ ಕೆಲಸವನ್ನು ಮಾಡ್ತೀವಿ ಆ ಕೆಲಸವನ್ನು ಚೊಕ್ಕಾಗಿ ಅಚ್ಚುಕಟ್ಟಾಗಿ ಮಾಡಬೇಕು. ಅವಾಗ ಮಾತ್ರ ಏನಾಗುತ್ತೆ ರೀ, ನಿಮಗೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ, ಅದರ್ವೈಸ್ ಆಗೋದಿಲ್ಲ ಅದು. ಸೊ ಹೀಗಾಗಿ ಆ ಮಕ್ಕಳಲ್ಲಿ ನಾವು ಅದನ್ನು ನಾವು ತುಂಬಬೇಕು, ಅವ್ರಿಗೆ ಪಾಸಿಟಿವಿಟಿನ ತುಂಬಬೇಕು. ನಾವು ಆ ಅಟಿಟ್ಯೂಡನ್ನು ಮಕ್ಕಳಿಗೆ ಬರ್ತನೇ ಪಾಸಿಟಿವ್ ಅಟಿಟ್ಯೂಡ್ ಇರುತ್ತೆ ರೀ. ನಾವು ಪೇರೆಂಟ್ಸು, ನಮ್ಮ ಸಮಾಜ ಏನು ಮಾಡ್ತೀವಿ, ಅದಾಗತ್ತೆ, ಅದಾಗಲ್ಲ, ಅದು ಹಾಗೆ ಹಿಂಗೆ ಅಂತ ಹೇಳಿ ಅವ್ರು ಕಲುಷಿತ ಮಾಡಿಬಿಡ್ತೀವಿ ಅದನ್ನು. ಸೊ ದಯವಿಟ್ಟು ಹಾಗೆ ಮಾಡಬೇಡಿ. ಪ್ಲೀಸ್ ಇನ್ಕಲ್ಕೇಟ್ ಪಾಸಿಟಿವ್ ಥಾಟ್ಸ್ ಇನ್ ಟು ದೆಮ್. ಅದಾಗಲ್ವಾ, ಐಡೆಂಟಿಫೈ ಹೀಸ್ ಆರ್ ಹರ್ ಅದರ್ ಸ್ಟ್ರೆಂಗ್ತ್ ಏನಿದೆ ಅದನ್ನು ನೋಡ್ಕೊಳಿತಾವೆ ಅದನ್ನು. ಸೊ ದಟ್ಸ್ ಹೌ ದ ಲೈಫ್ ಗೋಸ್, ದಟ್ಸ್ ಹೌ ವಿ ಲೀವ್. ಸೊ ವಿ ಶುಡ್ ಆಲ್ವೇಸ್ ಕೀಪ್ ಟ್ರೈಯಿಂಗ್ ಆ್ಯಂಡ್ ವಿ ಶುಡ್ ಕೀಪ್ ಟ್ರೈಯಿಂಗ್. ವಿ ಶುಡ್ ಡೂ ಕನ್ಸಿಸ್ಟೆಂಟ್ಲಿ. ಮಾಡುವ ಕೆಲಸವನ್ನು ನಾನು ಆಗಲೇ ಹೇಳ್ದೆ, ಸಾರಿ ನಾನು ಕೆಲವೊಂದು ಜಂಪ್ ಆಗಿಬಿಡ್ತೀನಿ ರೀ. ಆ ಮಂಡೇ ಸಿಂಡ್ರೋಮ್ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ಆ ಮಂಡೇ ಸಿಂಡ್ರೋಮಿಂದ ನಾವು ಆಚೆ ಬರ್ಬೇಕು. ಏನು ವೀಕ್ಲಿ ಆಗಲ್ಲ ಮಾಡಿ ನಾನು ಸೋಮವಾರದಿಂದ ಹೊಸದಾಗಿ ಆರಂಭ ಮಾಡ್ತೀನಪ್ಪ ಅಂತ. ಸೋಮವಾರ ಬರುತ್ತೆ, ಅದು ಭಾಳಷ್ಟು ಜನ ಸೋಮವಾರದ ಕಾಲಿಂದ ಬಳತೀವಿ ನಾವು. ನಾನು ಸೋಮವಾರದಿಂದ ಹೊಸದಾಗಿ ಶುರು ಮಾಡ್ತೀನಿ, ಎಲ್ಲ ಪುಸ್ತಕ ನೀಟಾಗಿ ಇಟ್ಕೊಂಡ್ಬಿಟ್ಟು ಮತ್ತೆ ಸೋಮವಾರ ಇನ್ನೊಂದು ಬರುತ್ತೆ, ಆಗಲ್ಲ ಅದು. ಮಂಗಳವಾರ ಬರ್ತೆ, ಆಗಲ್ಲ. ಮತ್ತೆ ವೀಕೆಂಡ್ ಬಂದಾಗ ತಾನೆ ಇಲ್ಲ ನೆಕ್ಸ್ಟ್ ಸೋಮವಾರದ ಶುರು ಮಾಡ್ತೀನಿ ಅಂತ. ಶುಭ ಕೆಲಸ ಮಾಡೋದಕ್ಕೆ, ಒಳ್ಳೆಯ ಕೆಲಸ ಮಾಡೋದಕ್ಕೆ, ಏನಾದರೂ ಕೆಲಸ ಮಾಡೋದಕ್ಕೆ ಇದೇ ವಾರ ಇದೇ ತಿಥಿ ಬೇಕು ಅಂತಿಲ್ಲ ರೀ. ಎವ್ರಿ ಡೇ ಈಸ್ ಅ ಗುಡ್ ಡೇ.
ಎವ್ರಿ ಬಿಗಿನಿಂಗ್ ಈಸ್ ಅ ಗುಡ್ ಬಿಗಿನಿಂಗ್. ಸಣ್ಣದಾಗಿ ಪ್ರಯತ್ನ ಮಾಡ್ತಾ ಹೋದರೆ ಮಾತ್ರ ನಿಮಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎವ್ರಿ ಸಕ್ಸಸ್ ಬಿಗಿನ್ಸ್ ವಿತ್ ಅ ಸ್ಮಾಲ್ ಸ್ಟೆಪ್. ಸಣ್ಣ ಸ್ಟೆಪ್ನ ಇಡ್ತಾ ಹೋಗ್ಬೇಕು ನಾವು. ನಾನು UPSCಗೆ ಪ್ರಿಪ್ರೇಷನ್ಸ್ ಮಾಡುವಾಗ ಮಮತಾ ಅವರು ಕೂಡ ಎಂಡೋಸ್ ಮಾಡ್ತಾರೆ ಅಂದ್ಕೊಳ್ತೀನಿ. ಅದನ್ನು ಎಷ್ಟೊಂದು ಪುಸ್ತಕ ಓದೋದಿರುತ್ತೆ ಗೊತ್ತೇನ್ರಿ ಅಲ್ಲಿ. ಜನರಲ್ ನಾಲೆಜು, ಆಪ್ಷನಲ್ ಪೇಪರ್ಸು, ಜನರಲ್ ನಾಲೆಜಲ್ಲಿ ಹಿಸ್ಟ್ರಿ, ಎಕಾನಮಿ, ಜಾಗ್ರಫಿ, ಸಿವಿಕ್ಸು, ಕರೆಂಟ್ ಅಫೇರ್ಸು, ಸ್ಪೋರ್ಟ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಯು ನೇಮ್ ಇಟ್, ಎವ್ರಿಥಿಂಗ್ ಅಂಡರ್ ದ ಸನ್ ಇಸ್ ದೇರ್ ಫಾರ್ ದ ಜನರಲ್ ಸ್ಟಡೀಸ್ ಪೇಪರಲ್ಲಿ ಇರ್ತದೆ. ಅದು ಓದೋಕ್ಕೆ ಕೆಲವು ಪುಸ್ತಕಗಳು ಇರ್ತವೆ. ಸೊ ನೀವು ಹಾಗಂದ್ರೆ ಅಷ್ಟೊಂದು ಓದಿದ್ದೀನಿ ಅಂತಂದ್ರೆ ಶುರು ಮಾಡ್ಬೇಕ್ರಿ. 20 ಪುಸ್ತಕ ಓದಬೇಕೆಲ್ಲ ಸೇರಿ. ನೀವು 20 ಪುಸ್ತಕ ಫಸ್ಟ್ ಪುಸ್ತಕ ಇವತ್ತು ಓದೋಕೆ ಶುರು ಮಾಡಿ. ನೀವು ಲಾ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಬಂದಿದ್ದೀರಿ ಈಗ. ಅಂದರೆ ಎಲ್ಲ ಶುರುವಾಗೋದು ನಾವೇನು ಮಾಡ್ಕೋಬೇಕಂತ, ನೀವು ಶುರು ಮಾಡುವಾಗ ವಾಟ್ ಈಸ್ ದ ನೆಕ್ಸ್ಟ್ ಸ್ಮಾಲೆಸ್ಟ್ ಥಿಂಗ್ ಅಂತ ನೀವೊಂದು ಗುರಿ ಹಾಕ್ಕೊಂಡಿದ್ದೀರಿ. ಏನೀಗ PUC ನಾನು ಓದಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಥವಾ ಬೇರೆ ಏನಾಗಬೇಕು. ಬೇರೆ ಅದನ್ನು ಮಾಡುವಾಗ ನಿಮ್ಮ ಕೆಲಸಗಳನ್ನ ನೀವು ಡಿವೈಡ್ ಮಾಡ್ಕೋಬೇಕು. ಕೆಲವೊಂದು ದೊಡ್ಡ ಕೆಲಸ, ಸಣ್ಣ ಕೆಲಸ ಇರುತ್ತೆ. ಸೊ ಸ್ಮಾಲೆಸ್ಟ್ ಕೆಲಸವನ್ನು, ಸ್ಮಾಲೆಸ್ಟ್ ಥಿಂಗ್ಸನ್ನು ಮೊದಲು ತೊಗೋಬೇಕು ನೀವು. ಅದಾದಮೇಲೆ ನೆಕ್ಸ್ಟ್ ಸ್ಮಾಲೆಸ್ಟ್ ಥಿಂಗು. ಸೊ ನೀವು ದೊಡ್ಡ ಕೆಲಸಕ್ಕೆ ಮೊದಲ ಕೈ ಹಾಕಿ ಮೊದಲೇ ನೀವು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ಸು, ಇಂಟಿಗ್ರೇಷನ್ಗೆ ಹೋಗ್ಬಿಟ್ರೆ ಇದು ಮಾಡ್ದೇ ನಿಮ್ಗೆ ಕಷ್ಟ ಆಗಿಬಿಡುತ್ತೆ ಅದು. ಸೊ ಯು ಶುಡ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಸ್ಮಾಲೆಸ್ಟ್ ಥಿಂಗ್ಸ್. ಅದು ಮಾಡುವಾಗ ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು, ಸುಮ್ಮನೆ ಮೆಕ್ಯಾನಿಕಲಾಗಿ ಮಾಡಬಾರ್ದು. ಪ್ರತಿ ಸಾರಿ ಕೂಡ ನಾವು ಅದನ್ನ ಹೇಳ್ತೇವೆ. ಯಾರು ಟಾಪ್ ಮಕ್ಕಳಿರ್ತಾರೆ, ರ್ಯಾಂಕ್ ಹೋಲಿಸ್ತಾರೆ, ನೀವು ಒಂದು ಮಾತನ್ನು ಕೇಳಿ ಅವ್ರಿಗೆ. ದ ಟಾಪ್ ಸ್ಟೂಡೆಂಟ್ಸ್ ಆರ್ ದ ಅಚೀವರ್ಸ್, ದೇ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್. I repeat, the toppers or achievers, they don't do different things. They do the same thing differently. ಅಂದರೆ ಟಾಪರ್ಸು, ಅಚೀವರ್ಸು ಅವ್ರು ಬೇರೆ ಕೆಲಸ ಮಾಡಲ್ಲ, ಅದೇ ಕೆಲಸ ಮಾಡ್ತಾರೆ. ಅದೇ ಕೆಲಸವನ್ನು ಭಿನ್ನ ರೀತಿಯಲ್ಲಿ ಮಾಡ್ತಾರೆ ಅದನ್ನು ಅವರು. ಸೊ ಹಾಗೆ ಭಿನ್ನ ರೀತಿಯಲ್ಲಿ ಮಾಡ್ಕೋಬೇಕು. ಭಿನ್ನ ರೀತಿಯಲ್ಲಿ ಮಾಡಬೇಕಂದ್ರೆ ಇನೋವೇಟ್ ಮಾಡಬೇಕು. ಸೊ ಮೆಕ್ಯಾನಿಕಲ್ ಆಗಿ ಇಲ್ಲಪ್ಪ ಪುಸ್ತಕ ಓದಬೇಕು, ಆ ಫಾರ್ಮ್ಲಾ ಬರುತ್ತೆ, ಬಾಹ್ಯಾಟ್ ಮಾಡ್ಬೇಕಲ್ಲ ರೀ. ಸಮಥಿಂಗ್ ಯು ಹ್ಯಾವ್ ಟು ಫೈಂಡ್ ಸಮ್ ಡಿಫ್ರೆಂಟ್ ಅಪ್ರೋಚ್ ಟು ದಟ್ ಪರ್ಟಿಕ್ಯುಲರ್ ಥಿಂಗ್. ಸೊ ಆ ಇನೋವೇಷನ್ ಅಂದಾಗ ನನಗೊಂದು ನೆನಪಾಯಿತು. ನೀವು ನೋಕಿಯಾ ಬಗ್ಗೆ ಕೇಳಿದಿರಿ, ಕೊಡಾಕ್ ಬಗ್ಗೆ ಕೇಳಿದ್ರಿ. ಬಹುಶಃ ಈ ಜನ್ರೇಷನ್ ಮಕ್ಕಳು ಕೇಳಿರಲ್ಲ. ಈ ಜನ್ರೇಷನ್ ಮಕ್ಕಳು ಬರೀ ಆ್ಯಪಲ್ ಫೋನ್ ಬಗ್ಗೆ ಕೇಳಿರ್ತೀರಿ, ಆ್ಯಪಲ್ಸ್ ಮತ್ತು ಸ್ಯಾಮ್ಸಂಗ್ ಬಗ್ಗೆ ಕೇಳಿರ್ತೀರಿ. ಕೊಡಾಕ್ ಅಂತ ಒಂದು ಕ್ಯಾಮ್ರಾ ಆಯಿತು. ಎಲ್ಲ ಕ್ಯಾಮ್ರಾ ರೀಲ್ಸ್ಗಳು ಕೊಡಾಕದೇ ಬರ್ತಾಯಿತ್ತು. ರೀಲ್ಸ್ ಬಿಟ್ಟರಲ್ಲಿ ಈಗೆಲ್ಲಾನು ಕ್ಯಾಮ್ರಾಗಳು ಕೂಡ ಹೋಗ್ಬಿಟ್ಟಿದೆ, ಅದು ಬೇರೆ ವಿಷಯ. ನೋಕಿಯಾ ಅಂತ ಒಂದು ಫೋನ್ ಬರ್ತಾಯಿತ್ತು. ನಾವು ಫಸ್ಟಿಗೆ ಫೋನ್ ತೊಗೊಂಡಾಗ ನೋಕಿಯಾ ಫೋನೇ ಮೋಸ್ಟ್ ಫೇಮಸ್, ಮೋಸ್ಟ್ ಪಾಪ್ಯುಲರ್ ಗೇಮ್. ಆ ಬೋತ್ ನೋಕಿಯಾ ಮತ್ತು ಕೊಡಾಕ್ ಅದು ಒಂದು ಕಡೆ ಇಂಟರ್ವ್ಯೂಲಿ ಹೇಳ್ತಾರೆ ಅವರು. ಏನಂತಂದರೆ, ನಾನು ಏನೂ ತಪ್ಪು ಮಾಡಲಿಲ್ಲ, ನಾನು ಹಾರ್ಡ್ ವರ್ಕ್ ಮಾಡಿದೆ, ಆದರೂ ಕೂಡ ನನ್ನ ಕಂಪ್ನಿ ಕ್ಲೋಸ್ ಆಯಿತು. ನೀವು ಕೂಡ ಹಂಗೆ ಹೇಳ್ತೀರಿ. ನಾನು ಅವ್ರು ಓದ್ದಂಗೆ ನಾನು ಓದಿದೆ, ನಾನು ಕೂಡ ಎಫರ್ಟ್ ಮಾಡಿದೆ. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ. 4 ಗಂಟೆಗೆ ಎದ್ರಿ ಸರ್. ನನ್ನ ಫ್ರೆಂಡ್ ಒಬ್ಬ ನನಗೆ ಇದ್ದ, ರಾತ್ರಿ 12 ಗಂಟೆವರೆಗೂ ನಮ್ಮ ಜೊತೆಗೆ ಹೋದವನು. ಬೆಳಗ್ಗೆ 4 ಗಂಟೆಗೆ ಹೇಳೋನು, ನಿದ್ದೆ ಮಾಡಬೇಕು ಸ್ವಾಮಿ ಸರಿಯಾಗಿ. ನಿದ್ದೆ ಮಾಡಲ್ಲ ಅಂದರೆ 4 ಗಂಟೆಗೆ ಎದ್ದು ತೂಗೋಡ್ಸೋನು ಅವನು. 4 ಗಂಟೆಗೆ ಎದ್ದು ಮಾತ್ರಕ್ಕೆ ಏನೂ ಆಗಲ್ಲ. ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಏನೂ ಆಗಲ್ಲ. ಇಂಟೆಲಿಜೆಂಟಾಗಿ ಕೂಡ ವರ್ಕ್ ಮಾಡಬೇಕು, ಡಿಫ್ರೆಂಟಾಗಿ ಕೂಡ ವರ್ಕ್ ಮಾಡಬೇಕು. ನೋಕಿಯಾದವರು ಮತ್ತು ಕೊಡಾಕ್ನವ್ರು ಹೇಳ್ತಾರೆ, ನಾವು ಅಷ್ಟೊಂದು ಕೆಲಸ ಮಾಡಿದ್ವಿ, ಹಾರ್ಡ್ ವರ್ಕ್ ಮಾಡೋದು, ಕಂಪ್ನಿ ಕ್ಲೋಸ್ ಆಯಿತು. ಕಂಪ್ನಿ ಯಾಕೆ ಕ್ಲೋಸ್ ಆಯಿತು? ನೀವು ಬದಲಾಗುವ ಸಮಯದಲ್ಲಿ ಬದಲಾವಣೆ ಆಗಬೇಕು, ಆಗಲ್ಲ. ವೆನೆವರ್ ನಾವು ಹೇಳ್ತೀವಿ, ಚೇಂಜ್ ಈಸ್ ದ ಓನ್ಲಿ ಕಾನ್ಸ್ಟೆಂಟ್ ಇನ್ ದ ವರ್ಲ್ಡ್. ಬದಲಾವಣೆ ಮಾತ್ರ ಶಾಶ್ವತವಾಗಿರುವಂಥ ಒಂದೇ ಒಂದು ವಿಷಯ. ಯಾವುದೂ ಇಲ್ಲಿ ಶಾಶ್ವತವಾಗಿಲ್ಲ ರೀ, ಬದಲಾವಣೆ ಮಾತ್ರ ಶಾಶ್ವತ ಅಂತ ಹೇಳ್ತೀವಿ. ಸೊ ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ವಿಚ್ ಯು ಕ್ಯಾನ್ ಫೈಂಡ್ ಇನ್ ದ ವರ್ಲ್ಡ್. ಸೊ ಬದಲಾಗುತ್ತಿರುವ ಜಾಯಮಾನದಾಗ ನಾವು ಬದಲಾಗ್ತಾ ಹೋಗಲೇಬೇಕು. ಇಲ್ಲಾಂದರೆ ನಾವು ಅಪ್ಸಲೇಟ್ ಆಗಿಬಿಡ್ತೀವಿ, ನಾವು ಪಳೆಯೋಳಿಕೆ ಆಗಿಬಿಡ್ತೀವಿ. ಸೊ ನಾವು ಬದಲಾಗಬೇಕು ಅಂತಂದರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ಲು ಆ್ಯಪಲ್ದು ನಾವು ಯಾಕೆ ಮಾತಾಡ್ತೀವಿ ಅಂತಂದರೆ, ಆ್ಯಪಲ್ ಶುರುವಾಗಿ 2008ರಲ್ಲಿ ಆ್ಯಪಲ್ ಫೋನ್ಸು ಬರೋಕ್ಕೆ ಶುರುವಾಯಿತು, ಇಫ್ ಐ ಆಮ್ ರೈಟ್. ಈಗ ಎಷ್ಟಾಯಿತು ಅಂದರೆ 25 ಇರಲಿದ್ದೀವಿ ಅಂದರೆ 17 ವರ್ಷ ಆಯ್ತು ಈಗ ಆ್ಯಪಲ್ ಬರೋಕ್ಕೆ ಶುರು ಮಾಡಿ. ಯಾಕೆ ಆ್ಯಪಲ್ ಫೋನ್ ಅಷ್ಟೊಂದು ಫೇಮಸ್ ಆಗಿದೆ, ಚಾಲ್ತಿಲಿದೆ ಅಂತಂದರೆ, ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಹೊಸ ಮಾಡಲ್ ಆಚೆ ಬರ್ತಾರೆ ಅವ್ರದ್ದು. ಅದು ಪ್ರಳಯ ಬರುತ್ತೋ ಅಥವಾ ನಿಮ್ಮದು ಭೂಕಂಪ ಆಗುತ್ತೋ ಅಥವಾ ಜ್ವಾಲಾಮುಖಿ ಬರುತ್ತೋ ಗೊತ್ತಿಲ್ಲ ರೀ. ಅದು ಪ್ರತಿ ವರ್ಷ ಸೆಪ್ಟೆಂಬರ್ಗೆ ಅವನೊಂದು ಹೊಸ ಮೊಬೈಲ್ ವರ್ಷನ ತರ್ತಾನೆ ಅವನು. 16 ಅಂತ ಬಂತಲ್ಲ, ಈಗ 17 ಬರುತ್ತೆ. ಈಗ ಸೆಪ್ಟೆಂಬರಲ್ಲಿ 17+ ಅಂತಾನೆ, 17 Pro ಅಂತಾನೆ. ಅಂದರೆ ಯಾಕೆ ಅವನು ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡ್ತಾನೆ, ನಮ್ಮ ಇಮ್ಯಾಜಿನೇಷನ್ಸನ್ನು ಅವನು ಕ್ಯಾಪ್ಚರ್ ಮಾಡಿದಾನೆ ಅಂತಂದರೆ, ಅವನು ಇನೋವೇಟ್ ಮಾಡ್ತಾನೆ, ಬದಲಾವಣೆ ಮಾಡ್ತಾನೆ. ಹಾಗೆ ಕೂಡ ಲೈಫಲ್ಲಿ ನಾವು ಅಚೀವ್ ಮಾಡಬೇಕು, ಅಚೀವ್ಮೆಂಟನ್ನು ಉಳಿಸ್ಕೋಬೇಕು ಅಂತಂದರೆ ನಾವು ಇನೋವೇಟ್ ಮಾಡ್ತಾ ಹೋಗಬೇಕು, ಬದಲಾಗ್ತಾ ಹೋಗಬೇಕು, ಬದಲಾವಣೆ ತಕ್ಕಂಗೆ. ಅದರ್ವೈಸು ನಾವು ಅಪ್ಸಲೇಟ್ ಆಗಿಬಿಡ್ತೀವಿ ಅನ್ನೋ ಮಾತನ್ನು ನಿಮಗೆ ನಾನು ಹೇಳ್ತಾ ಇರ್ತೀನಿ. ಕೊನೆಯದಾಗಿ ಒಂದು ಮಾತನ್ನು ಮಕ್ಕಳಿಗೋಸ್ಕರ ನಾನು ಹೇಳ್ತೀನಿ. ಎಲ್ಲ ಪೇರೆಂಟ್ಸ್ ಇದ್ದೀವಿ, ನಾನು ಕೂಡ ಒಬ್ಬ ಪೇರೆಂಟ್, ನಾನು ಕೂಡ 2 ಮಕ್ಕಳಿದ್ದಾರೆ. ಒಬ್ಬನು ಲಾ ಮಾಡ್ತಾನೆ, ಇನ್ನೊಬ್ಳು PUC ಮಗಳಿದ್ದಾಳೆ. ಮಕ್ಕಳಿಗೆ ನಾವು ಜಾಸ್ತಿ ಹೇಳೋದು ಬೇಡ್ರಿ. ಮಕ್ಕಳ ಬಗ್ಗೆ ನಾವು ಜಾಸ್ತಿ ಹೇಳ್ತೀವಿ, ಅವ್ರ ಬಗ್ಗೆ ನಾವು ಪ್ರೊಟೆಕ್ಟ್ ಆಗಿರ್ತೀವಿ. ಅದನ್ನು ಮಾಡು, ಅದನ್ನು ಮಾಡಬೇಡ, ಇದು ಮಾಡು, ಇದನ್ನು ಮಾಡಬೇಡ, ಕಾನ್ಸ್ಟೆಂಟಾಗಿ ನಾವು ಹ್ಯಾಮ್ರಿಂಗ್ ಮಾಡ್ತಾನೆ ಇರ್ತೀವಿ ರೀ ಅವ್ರಿಗೆ. ಈಗಿನ ಜನ್ರೇಷನ್ ಮಕ್ಕಳು ಅದನ್ನ ಇಷ್ಟಪಡೋದಿಲ್ಲ. ದೇ ವಾಂಟ್ ಫ್ರೀಡಮ್.
ನಮ್ಗೆ ಯಾವತ್ತು ಕನ್ಫ್ಯೂಷನ್ನು, ಅವ್ರಿಗೇನು ಫ್ರೀ ಬಿಡಬೇಕಾ ಅಥವಾ ಕಂಟ್ರೋಲ್ ಇಡಬೇಕಾ? ಫ್ರೀ ಬಿಡೋಕ್ಕಿದ್ರೆ ಎಷ್ಟು ಫ್ರೀ ಬಿಡಬೇಕು, ಕಂಟ್ರೋಲ್ಗೆ ಎಷ್ಟು ಕಂಟ್ರೋಲ್ ಇಡಬೇಕು? ಇಟ್ಸ್ ಆಲ್ವೇಸ್ ಅ ಡಿಫಿಕಲ್ಟ್ ಪಜಲ್ ಟು ಸಾಲ್ವ್. ಅದು ನಮಗೆ ಸಾಧ್ಯ ಆಗೋದೇ ಇಲ್ಲ. ಅದು ಒಂದು ದೃಷ್ಟಾಂತ ಹಂಗೆ ಆಗತ್ತೆ. ಮಗ ಇರ್ತಾನೆ, ತಂದೆಗಳು ಗೊತ್ತಲ್ರಿ, ಮನೆಗೆ ಬಂದ ಅಂತಂದರೆ ಮನೆ ಮುಂದೆ ಒಂದು ಗೇಟ್ ಇರುತ್ತೆ. ಮಕ್ಕಳು ಹಂಗೆ ರೀ, ಈಗಿನ ಮಕ್ಕಳು ಹಂಗೆ ರೀ. ಬೆಳಗ್ಗೆ ಎದ್ರು ಅಂತಂದರೆ ಆ ಬೆಡ್ಶೀಟು ಹೊತ್ಕೊಂಡು ಮಡಿಸೋದಿಲ್ಲ ರೀ ಅವರು. ಹಾಗೆ ಬಿಟ್ಟು ವಾಶ್ರೂಮ್ ಹೋಗ್ತಾರೆ. ವಾಶ್ರೂಮಲ್ಲಿ ನಲ್ಲಿ ಹಂಗೆ ಬಿಟ್ಟು ಅದನ್ನು ಕ್ಲೋಸ್ ಮಾಡಲ್ಲ. ಲೈಟ್ ಹಂಗೆ ಫ್ಯಾನ್ ಉರಿತಾ ಇರ್ತದೆ. ಹಾಗೇ ನಾವು ಹೇಳ್ತಾ ಇರ್ತೀವಿ ಅವ್ರಿಗೆ, ಮನೆ ಒಳಗೆ ಬಂದಾಗ ಈಗ ಗೇಟ್ ಹಾಕ್ಕೊಂಬರ, ಅದನ್ನು ಹೆಸರೇ ಹೇಳ್ಬೇಕು ನಿನಗೆ ಅಂತೀವಿ. ಒಳಗಡೆ ಲ್ಯಾಚ್ ಮಾಡಪ್ಪ ಹೆಸರ ಹೇಳಬೇಕು. ರೂಮಲ್ಲಿ ಕೂತ್ಕೊಂಡಿರ್ತಾನೆ, ಇರಲ್ಲ, ಅಲ್ಲಿ ಆಚೆ ಹೋಗಿರ್ತಾನೆ, ಗಂಟೆಗಟ್ಟಲಾಗಿರುತ್ತೆ, ಬಂದು ಫ್ಯಾನು ಲೈಟ್ ಉರಿತಾನೆ ಇರ್ತದೆ. ಅವ್ರ ಅಪ್ಪ ಹೇಳ್ತಾ ಇದ್ದಂತೆ, ಆ ಲೈಟ್ ಆರ್ಸಪ್ಪ, ಫ್ಯಾನ್ ಯಾಕೆ ಉರಿಸ್ತೀಯ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಅನ್ನೋದು ನಾವು ಕೂಡ ಮಕ್ಕಳಿಗೆ ಹೇಳ್ತೀವಿ. ದಿನ ಕೇಳಿ 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 ಅವ್ರ ಮಗನಿಗೆ ಬೇಜಾರಾಗ್ಬಿಡುತ್ತಂತೆ. ಏನೋ ಒಂದು PUC ಓದ್ತಾನೆ, ಎಲ್ಲ ಮಾಡ್ತಾನೆ, PUC ಡಿಗ್ರಿನೋ ಇನ್ನೊಂದು ಮಾಡ್ತಾನೆ ಅವನು. ಅದಾದಮೇಲೆ ಅವ್ರ ತಪ್ಪನಿಗೆ ಹೇಳ್ತಾನೆ, ಅಪ್ಪ ಇವತ್ತು ನಿನ್ನ ಮಾತು, ಆ ಗೇಟ್ ಹಾಕು, ಲೈಟ್ ಹಾಸು, ಟ್ಯಾಪ್ ಬಂದ್ ಮಾಡು, ಕೇಳಿ ಸಾಕಾಗ್ಬಿಟ್ಟಿದೆ ನನಗೆ. ಪ್ಲೀಸ್ ನಾನು ಬೇರೆ ಇದ್ಬಿಡ್ತೀನಿ. ನಾನು ಇವತ್ತೊಂದು ಜಾಬ್ ಇಂಟರ್ವ್ಯೂ ಬಂದೆ, ಜಾಬ್ ಇಂಟರ್ವ್ಯೂ ನಾನು ಹೋಗ್ತೀನಿ. ಆ ಜಾಬ್ ಇಂಟರ್ವ್ಯೂ ಆದಮೇಲೆ ಚೆನ್ನಾಗಿ ಮಾಡ್ತೀನಿ, ಅಲ್ಲೇ ನಾನು ದಯವಿಟ್ಟು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಮಗ ಹೋಗ್ತಾನಂತೆ. ಅವನು ಜಾಬ್ ಇಂಟರ್ವ್ಯೂ ಹೋಗ್ತಾನೆ. ಅವನು ಜಾಬ್ ಇಂಟರ್ವ್ಯೂ ಹೋದಾಗ ಅವರೆಲ್ಲ CCTV ಕ್ಯಾಮ್ರಾ ಹಾಕಿದೆ ಎಲ್ಲ ಕಡೆನೂ. ಸುಮಾರು ನಾವು ಜಾಬ್ ನೋಡ್ಕೊಂಡು ಬರ್ತೀವಿ. ಕೇಳಿದ ಪ್ರಶ್ನೆಗೆ ಹಿಮಾಲಯನ ಮೊದಲು ಏರಿದವ್ರು ಯಾರು, ಮೌಂಟ್ ಎವರೆಸ್ಟ್ ಅಂತ ಕೇಳ್ದಾಗ ಉತ್ತರ ಕೊಟ್ಟರೆ ಸೆಲೆಕ್ಷನ್ ಆಗಲ್ಲ ರೀ. ನಾನು ಆಗಲೇ ಹೇಳ್ದಂಗೆ ಐ ಕಮ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್ ಐ ಮೇಡ್ ಇನ್ ದ ಬಿಗಿನಿಂಗ್. ಆಟಿಟ್ಯೂಡ್ ಕೂಡ ಮುಖ್ಯ ಆಗುತ್ತೆ. ಲೈಫ್ ಬಗ್ಗೆ ನಿಮ್ಮ ಆಟಿಟ್ಯೂಡು, ಕಂಪ್ನಿ ಬಗ್ಗೆ ಆಟಿಟ್ಯೂಡು, ನಿಮ್ಮ ಬಗ್ಗೆ ನಿಮ್ಮ ಆಟಿಟ್ಯೂಡು, ವಿಷಯಗಳು ಹೇಗೆ ನೋಡ್ತಾರೆ, ಆಟಿಟ್ಯೂಡ್ ಕೂಡ, ದೃಷ್ಟಿಕೋನ ಕೂಡ ಮುಖ್ಯ ಆಗುತ್ತೆ. ಎಲ್ಲ ಕಡೆ CCTV ಕ್ಯಾಮ್ರಾ ಹಾಕಿರ್ತಾರೆ. ಇಂಟರ್ವ್ಯೂ ಬರ್ತಾರೆ, ಇಂಟರ್ವ್ಯೂ ಕೊಡ್ತಾನೆ. ಆ್ಯಂಡ್ ಫಾರ್ಚುನೇಟ್ ಸೆಲೆಕ್ಷನ್ ಆಗ್ತಾನೆ ರೀ. ಅವನು ಇಂಟರ್ವ್ಯೂ ಬೋರ್ಡ್ಗೆ ಬರ್ದಂಗೆ, ಒಳಗಡೆ ಬರ್ದಂಗೆ ಯು ಆರ್ ಸೆಲೆಕ್ಟ್ ಅಂತ ಹೇಳ್ಬಿಡ್ತಾರೆ ಅವನಿಗೆ. ಅವ್ನಿಗೆ ಆಶ್ಚರ್ಯ, ನಾನು ಕೇಳಿಲ್ಲ, ನಾನು ಮಾರ್ಕ್ಸ್ ಕಾರ್ಡ್ ನೋಡಲ್ಲ, ನಾನು ಚೆಕ್ ಮಾಡಿಲ್ಲ, ನನಗೇನು ಒಂದೆರಡು ಪ್ರಶ್ನೆ ಕೇಳಿಲ್ಲ, ನಾನು ಹೆಂಗೆ ಸೆಲೆಕ್ಟ್ ಮಾಡಿದ್ನಿ ಅಂತ ಕೇಳ್ತಾನೆ ಅವನು. ಆ ಸೆಲೆಕ್ಷನ್ ಹೆಂಗೆ ಆಗ್ತಾನೆ ಗೊತ್ತಾರೆ? ಅವನು CCTV ಕ್ಯಾಮ್ರಾಗೆ ಅಬ್ಸರ್ವ್ ಮಾಡ್ತಿರ್ತಾರೆ. ಅಭ್ಯಾಸ ಬಲ್ಲ, ಅಪ್ಪ ಹೇಳಿ ಇವು ಮಾಡಿ ಅಥವಾ ಮರ್ತು ಅಭ್ಯಾಸ ಇವನಿಗೆ. ಆ ಕಂಪ್ನಿಲಿ ಒಂದು ಮೇನ್ ಎಂಟ್ರೆನ್ಸ್ ಒಂದು ಗೇಟ್ ಇರುತ್ತೆ. ಬಂದ ತಕ್ಷಣ ಗೇಟ್ ಬೇಕಂತ ಓಪನ್ ಬಿಡ್ತಾರೆ. ಅದನ್ನು ಬಂದ ತಕ್ಷಣ ಏನು ಮಾಡ್ತಾರೆ, ಅಪ್ಪ ಹೇಳಿ ಅಭ್ಯಾಸ ಅಲ್ಲ ಅವನಿಗೆ, ಗೇಟನ್ನು ತೊಗೊಂಡು ಅದನ್ನು ಕ್ಲೋಸ್ ಮಾಡ್ತಾನೆ, ಲ್ಯಾಚ್ ಮಾಡ್ತಾನೆ. ಅವನು ಪಕ್ಕದಲ್ಲಿ ಒಂದು ಕುಡಿಯೋಕ್ಕೆ ನೀರು ಇಡ್ತಾರೆ. ಆ ನೀರು ಕುಡಿಯೋದಿಟ್ಟುವಾಗ ಅದು ಸೋರ್ತಾ ಇರುತ್ತೆ. ಅದು ನೋಡ್ತಾನೆ, ಸರಿ ಇರಲ್ಲ, ಹೋಗಿ ಬಂದ್ ಮಾಡ್ತಾನೆ. ಅವನು ಸ್ವಲ್ಪ ಮುಖ ತಗೊಂಡು ಫ್ರೆಶ್ ಆಗೋಣ ಅಂತ ಟ್ಯಾಪ್ ಕೂಡ ಅದು ಸೋರ್ತಾ ಇರುತ್ತೆ. ಅದು ಯಾರೋ ಬೇಕಂತ ಅವರು ಆನ್ ಇಡ್ತಾರೆ, ಅದನ್ನು ಕ್ಲೋಸ್ ಮಾಡ್ತಾನೆ ಅವನು. ಹಾಗೆ ವಾಶ್ರೂಮ್ ಹೋಗ್ತಾನೆ, ವಾಶ್ರೂಮಲ್ಲಿ ಲೈಟ್ ಅನ್ನೆಸ್ ಉರಿತಾ ಇರುತ್ತೆ, ಫ್ಯಾನ್ ಉರಿತಾ ಇರುತ್ತೆ, AC ಇರುತ್ತೆ, ಅದನ್ನು ಆಫ್ ಮಾಡ್ತಾನೆ. ಅಂದರೆ ಅಪ್ಪ ಅಮ್ಮ ನಮಗೇನು ಹೇಳಿಕೊಡ್ತಾರೆ, ಸುಮ್ಮನೆ ನಿಮ್ಗೆ ಹೇಳ್ತಾ ಇಲ್ಲ, ದೇ ಆರ್ ಇಂಡೈರೆಕ್ಟಾಗಿ ಮತ್ತು ಡೈರೆಕ್ಟಾಗಿ ಅವರು ನಿಮಗೆ ಲೈಫ್ ಸ್ಕಿಲ್ನ ಹೇಳ್ಕೊಡ್ತಾ ಇರ್ತಾರೆ ನಿಮ್ಗೆ. ಅವರು ದೇ ಟೀಚ್ ಯು ದ ಲೈಫ್ ಸ್ಕಿಲ್ಸ್. ಸುಮ್ಮನೆ ಖಾಲಿ ಪಿಲಿ ಹೇಳಲ್ಲ ನಿಮ್ಗೆ ಅವರು. ಸೊ ಅಪ್ಪ ಅಮ್ಮ ಹೇಳಿದ್ದು ಅನುಭವ ಮೇಲಿಂದ ಹೇಳ್ತಾರೆ ಅವರು. ನಾನು ಹಂಗೇನೆ 25 ವರ್ಷದ ಹಿಂದೆ ಮದುವೆ ಆಗಬೇಕು ಅಂತ ಹೊಟ್ಟಾಗ ಯಾರೊಬ್ರು ಕೇಳಿದ್ರು ನನಗೆ, ಅದು ಕಲ್ಯಾಣ ಮಂಟಪಕ್ಕೆ ಹಿಂಗೆ ನಮ್ಮ ಯಾರೋ ಸಂಘದವ್ರು ಮಾಡೋದಕ್ಕೆ ಒಂದು ಅಲ್ಲಿ ರೇಷನ್ ನೋಡೋಕ್ಕೆ ಹೋದೆ. ಅಲ್ಲಿ ನೀವು ಮದುವೆ ಆಗಬೇಕಾ ಅಂತ ಕೇಳಿ, ಹೌದು ಸ್ವಾಮಿ ಅದಕ್ಕೆ ನೋಡೋಕೆ ಬಂದಿದ್ದೀನಿ ಅಂದೆ. ಅಲ್ಲಿ ಡೇಟಾ ಬಂದಿರುತ್ತಲ್ಲ, ಅಲ್ಲೇ ಡಿಸೈಡ್ ಮಾಡಲೇಬಿಟ್ಟಿದ್ದೀರಾ ಅಂತ ಕೇಳಿದ್ರು. ಹೌದು ಸ್ವಾಮಿ ಡಿಸೈಡ್ ಮಾಡಲೇಬಿಟ್ಟು ಮದುವೆ ಆಗಬೇಕು ಅಂತೇಳಿ. ನಿಜವಾಗ್ಲೂ ಡಿಸೈಡ್ ಮಾಡಿದ್ರೆ ಮದುವೆ ಮಾಡಬೇಕು ಅಂತೇಳಿ. ಆಯಿತು ದಯವಿಟ್ಟು ಹೇಳಿ, ಏನು ಹೇಳಬೇಕು ನೀವು ಅಂತೇಳಿ. ಅದು ಬೇರೆ ವಿಷಯ, ಏನಾಯಿತು ಮದುವೆ ಆದ 2 ಮಕ್ಕಳು, ಅದು ಬೇರೆ ವಿಷಯ. ಅಂದರೆ ಎಲ್ಲವನ್ನ ನಾವು ಅನುಭವಿಸಿ ಕಲಿಯೋಕ್ಕೆ ಆಗೋದಿಲ್ಲ ರೀ. ಲೈಫಲ್ಲಿ ನಾವೇ ಇರಲಿ ನೀವೇ ಇರಲಿ, ಎಲ್ಲವನ್ನ ನಾವೇ ಸ್ವಂತ ಅನುಭವಿಸಿ ಅದನ್ನು ಪಾಠ ಕಲಿತು ಮಾಡೋಕ್ಕೆ ಆಗೋದಿಲ್ಲ. ನಿಮ್ಮ ಅಣ್ಣ ಇರ್ತಾರೆ, ತಾತ ಇರ್ತಾರೆ, ಅಜ್ಜಿ ಇರ್ತಾರೆ, ಅಪ್ಪ ಇರ್ತಾರೆ, ಅಮ್ಮ ಇರ್ತಾರೆ. ಆ ಅನುಭವ ಇದೆಯಲ್ಲ ರೀ, ಅನುಭವ ನಿಮಗೆ ರಾತ್ರಿ ಕಲಿಸ್ಕೊಡೋಕ್ಕೆ ಆಗೋದಿಲ್ಲ. ಅದನ್ನು ಆ ಅನುಭವದ ಮೂಸೆಯಲ್ಲಿ ಎದ್ದು ನಮ್ಮ ಅನುಭವದ ಮಾತಿನಲ್ಲಿ ಕೆಲವೊಂದು ವಿಷಯಗಳು ನಿಮಗೆ ಹೇಳಿರ್ತೇವೆ. ಈ ಜನ್ರೇಷನ್ಗೆ ಕೆಲವೊಂದು ಪತ್ತೆ ಆಗಲಿಕ್ಕಿಲ್ಲ. ಬಟ್ ಆ ಅನುಭವದ ಮಾತುಗಳನ್ನು ಅಟ್ಲೀಸ್ಟ್ 50% ಕೇಳಿ, ನೀವು 100% ಕೇಳಿ, ನೀವು ಲೈಫಲ್ಲಿ ಉದ್ಧಾರ ಆಗ್ತೀರಿ. ಪ್ಲೀಸ್ ಹ್ಯಾವ್ ಅ ಪಾಸಿಟಿವ್ ಆಟಿಟ್ಯೂಡ್ ದ್ಯಾಟ್ ವಿಲ್ ಟೇಕ್ ಯು ಟು ದ ಹೈಯರ್ ಆಟಿಟ್ಯೂಡ್. ಪ್ಲೀಸ್ ವರ್ಕ್ ಕನ್ಸಿಸ್ಟೆಂಟ್ಲಿ. ಮಂಡ್ರೆ ಸಿಂಡ್ರೋಮಿಂದ ಆಚೆ ಬನ್ನಿ. ಹಿರಿಯರ ಮಾತನ್ನು ಕೇಳಿ. ಈ ಒಂದು 3-4 ಫಂಡಮೆಂಟಲ್ಸನ್ನು ನೀವು ಪಾಲಿಸಿ, ಖಂಡಿತವಾಗಿ ನೀವು ಲೈಫಲ್ಲಿ ಮುಂದಕ್ಕೆ ಬರ್ತೀರಿ. ಕೊನೆಯ ಒಂದು ಮಾತು, ನಾಲ್ಕು ಕೊನೆಯದೇ ಲಾಸ್ಟ್ ಒಂದು ಮಾತು ಹೇಳಿಬಿಡ್ತೀನಿ. ದಯವಿಟ್ಟು ಇವತ್ತು ನೀವು ಪ್ರತಿಭಾಶಾಲಿಗಳಾದ್ರಿ, ನಿಮಗೆ ನಾವು ಸನ್ಮಾನ ಮಾಡಿದ್ವಿ ಅಂಥೇಳಿ ನೀವು ಅದರಲ್ಲೇ ಬೀಗಬೇಡಿ. ಓಕೆ, ಲೈಫ್ ಈಸ್ ಎ ಲಾಂಗ್ ಜರ್ನಿ. ದಿಸ್ ಈಸ್ ಜಸ್ಟ್ ಒನ್ ಡೆಸ್ಟಿನೇಷನ್. ಒಂದು ಸ್ಟೇಷನ್ ಬಂದಿರಿ, ನೀವು ಕೊನೆ ಸ್ಟೇಷನ್ಗೆ ಹೋಗೋದಕ್ಕೆ ಇನ್ನೂ ಸಾಕಷ್ಟು ಅಲ್ಲಿ ಸ್ಟಾಪ್ಗಳಿದ್ದಾವೆ ಅಲ್ಲಿ. ಸೊ ನಾನು ನೋಡಿದ್ದೀನಿ ರೀ, ಸುಮಾರು ಕಡೆಗೆ ನಾನು PUCಗೆ ಕರ್ನಾಟಕ ಕಾಲೇಜ್ ಧಾರವಾಡಕ್ಕೆ ಹೋದಾಗ PUC 10th ರ್ಯಾಂಕ್ ಬಂದ. ಅವನು ಸೆಕೆಂಡ್ ಇಯರ್ಗೆ ರ್ಯಾಂಕ್ ಬಂದ ಅಂದ ಮಾತ್ರಕ್ಕೆ ನೀವು ಸೆಕೆಂಡ್ ಇಯರ್ ಕೂಡ ರ್ಯಾಂಕಲ್ಲಿ ಪಾಸ್ ಆಗಲ್ಲ. ಅದು ಪ್ರಯತ್ನ ಮಾಡಬೇಕು ನೀವು. ಅಗೇನ್ ಮಂಡ್ರೆ ಸಿಂಡ್ರೋಮಿಂದ ಆಚೆ ಬರಬೇಕು, ಪ್ರಯತ್ನ ಮಾಡಬೇಕು, ಪಾಸಿಟಿವ್ ಆಗಿರಬೇಕು, ಕನ್ಸಿಸ್ಟೆಂಟ್ ವರ್ಕ್ ಮಾಡಬೇಕು. ಇಲ್ಲ ಅಂತಂದರೆ ಆಗ್ತೀರಿ. ಸೊ ಡೋಂಟ್ ಸ್ಲೀಪ್
ಇನ್ ದ ಗ್ಲೋರಿ ಆಫ್ ಟುಡೇ. ಇವತ್ತಿನ ಯಶಸ್ಸಿನ ಅಮಲಿನಲ್ಲಿ ತೇಲಿ ಹೋಗಿ ಮೈ ಮರಿಬೇಡಿ. ಸೊ ಪ್ಲೀಸ್ ಟೇಕ್ ಇಟ್ ಫಾರ್ವರ್ಡ್ ಆ್ಯಂಡ್ ಟೇಕ್ ಇಟ್ ಫಾರ್ವರ್ಡ್ ಕನ್ಸಿಸ್ಟೆಂಟ್ಲಿ ಆ್ಯಂಡ್ ಪ್ಲೀಸ್ ನೆವರ್ ಗಿವ್ ಅಪ್. ಯಾವತ್ತು ಗಿವ್ ಅಪ್ ಮಾಡಬೇಡಿ. ಲಾಸ್ಟ್ ಎಕ್ಸಾಂಪಲ್ ಹೇಳಿ ಮುಗಿಸ್ಬಿಡ್ತೀನಿ ಗಿವ್ ಅಪ್ ಮಾಡೋದಕ್ಕೇನು ಅಂತೇಳಿ. ನನ್ನ JNUದಲ್ಲಿ ನಾನು IAS ಮಾಡಬೇಕು ಅಂತ JNUಗೆ MPhil PhD ಮಾಡೋಕ್ಕೆ ಹೋದಾಗ ಅಲ್ಲೊಬ್ಬನು ನನ್ನ ಪಕ್ಕದಲ್ಲಿ ರೂಮೇಟ್ ಇದ್ದಾರೆ. ಅವನು ನಾನು IAS ಅಲ್ಲಿ ಯಾರು IAS ಬೇಕು ಅಂದರೆ ಒಂದೆರಡು ಸುಮ್ಮನೆ ಹೇಳ್ಬಿಡ್ತೀನಿ ಹೇಗೆ ಮಾಡಬೇಕು ಅಂತ ಎರಡು ಮಾತ್ರ ಹೇಳ್ಬಿಡ್ತೀನಿ. ಪ್ರಿಲಿಮಿನರಿ ಎಕ್ಸಾಮ್ ಅಂತ ಇರುತ್ತೆ, ಮೇನ್ ಎಕ್ಸಾಮ್ ಅಂತ ಇರುತ್ತೆ, ಇಂಟರ್ವ್ಯೂ ಅಂತ ಇರ್ತದೆ. ಫಸ್ಟು ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆಗಬೇಕು, ಮೇನ್ ಎಕ್ಸಾಮ್ ಪಾಸ್ ಆಗಬೇಕು, ಆಮೇಲೆ ಇಂಟರ್ವ್ಯೂ ಬರುತ್ತೆ. ಇಂಟರ್ವ್ಯೂ ಪಾಸ್ ಆದ್ರೆ ಮಾತ್ರ ನೀವು IASಗೆ ಫೈನಲಿಸ್ಟಲ್ಲಿ ಬರ್ತೀರಿ. ನನ್ನ ಪಕ್ಕದ ರೂಮಲ್ಲಿ ನಿಂತಾರೆ. ನಾನು ಫಸ್ಟ್ ಟೈಮ್ಗೆ ಪ್ರಿಲಿಮಿನರಿ ಪಾಸ್ ಆಗಿಬಿಟ್ಟೆ, ಮೇನ್ ಎಕ್ಸಾಮ್ ಬಂದೆ, ಇಂಟರ್ವ್ಯೂ ಬರಲಿಲ್ಲ. ಸೆಕೆಂಡ್ ಥರ್ಡ್ ಪ್ರಿಲಿಮ್ಸ್ ಪಾಸ್ ಆದೆ, ಮೇನ್ಸ್ ಪಾಸ್ ಆದೆ, ಇಂಟರ್ವ್ಯೂಗೆ ಹೋದೆ. ಹಾಗೆ ಬಂತು. ಫಸ್ಟ್ ಚಾನ್ಸಲ್ಲಿ ಅವನು ನನ್ನ ಪಕ್ಕದ ರೂಮ್ನಲ್ಲಿ ಅವನು ಬಿಹಾರದವನು, ಇನ್ನು ಐ ಸ್ಟಿಲ್ ರಿಮೆಂಬರ್ ಇನ್. ಫಸ್ಟ್ ಚಾನ್ಸಲ್ಲೇ ಪ್ರಿಲಿಮ್ ಪಾಸ್ ಆಗಲಿಲ್ಲ. ಪಾಪ ಬೇಜಾರಾಯಿತು. ನಾನು ಪ್ರಿಲಿಮ್ಸ್ ಪಾಸ್ ಮೇನ್ಸ್ ಬರ್ದು ಮತ್ತೆ ಹೋದೆ, ಸ್ವಲ್ಪ ಇಂಟರ್ವ್ಯೂ ಮಿಸ್ ಮಾಡಿಕೊಂಡೆ. ಎರಡನೇ ಚಾನ್ಸ್ ಬರ್ದ, ಮತ್ತೆ ಪ್ರಿಲಿಮ್ಸ್ ಪಾಸ್ ಆಗಿಲ್ಲ ರೀ. ಒಂದು ಹಾಳಾದ್ದು ಪ್ರಿಲಿಮ್ಸ್ ಒಂಥರ ಕೆಲಸ ಹಂಗೆ ಕೆಲವೊಂದು ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ನಾನು ಆ ಸರಿ ಪ್ರಿಲಿಮ್ಸ್ ಪಾಸ್ ಆದೆ, ಮೇನ್ಸ್ ಪಾಸ್ ಆದ, ಇಂಟರ್ವ್ಯೂ ಕೂಡ ಪಟ್ಟು ಬಂದೆ. ಸ್ವಲ್ಪ ಪ್ರಿಲಿಮಿಂದ IAS ಆಗೋದು ಮಿಸ್ ಆಯಿತು. ಥರ್ಡ್ ಚಾನ್ಸ್ ನಾನು ಮತ್ತೆ ಪ್ರಿಲಿಮ್ಸ್ ಪಾಸ್ ಆದೆ, ಮೇನ್ಸ್ ಬರೆದೆ. ಪಾಪ ಥರ್ಡ್ ಚಾನ್ಸ್ಗೂ ಅವನು ಪ್ರಿಲಿಮ್ಸೇ ಪಾಸ್ ಆಗಿಲ್ಲ ರೀ. ಹಾಗಂತ ಬಿಡಲಿಲ್ಲ ರೀ ಅವನು. ನಾನು ಮತ್ತೆ ಫೋರ್ತ್ ಚಾನ್ಸ್ ಬರೆದೆ, ಪ್ರಿಲಿಮ್ಸ್ ಪಾಸ್ ಆದೆ, ಮೇನ್ಸ್ ಬರೆದೆ, ಮತ್ತೆ ಇಂಟರ್ವ್ಯೂ ಹೋದೆ. ನನ್ನ ಸೆಲೆಕ್ಷನ್ ಆಗಿಲ್ಲ. ಅವ್ನು ಕೊನೆ ಚಾನ್ಸಲ್ಲಿ ಪ್ರಿಲಿಮ್ಸ್ ಪಾಸ್ ಆಗ್ತಾನೆ, ಅವನು ಮೇನ್ಸ್ ಪಾಸ್ ಆಗ್ತಾನೆ, ಅವನು ಇಂಟರ್ವ್ಯೂ ಕೊಡ್ತಾನೆ, ಲಿಸ್ಟಲ್ಲಿ ಬರ್ತಾನೆ, IAS ಆಫೀಸರ್ ಆಗಿ ಇಲ್ಲೊಂದು ಕಡೆ ಚೆನ್ನಾಗಿ ಕೆಲಸ ಮಾಡ್ತಾನೆ ರೀ ಅವನು. ಅಂದರೆ SSLC ನೀವು ಚೆನ್ನಾಗಿ ಮಾಡಿದ್ರಿ, PUCಲಿ ಸ್ವಲ್ಪ ಏನೋ ಸ್ವಲ್ಪ ನಿಮಗೆ ಅಷ್ಟು ಬರಲಿಲ್ಲ ಅಂತಂದರೆ ಪ್ಲೀಸ್ ಡೋಂಟ್ ಗಿವ್ ಅಪ್. PUC ಈಸ್ ನಾಟ್ ಅ ಬ್ಯಾರೋಮೀಟರ್ ಆಫ್ ಯುವರ್ ಕೆಪಾಸಿಟಿ. ನಿಮ್ಮ ಕೆಪಾಸಿಟಿಯನ್ನು ಅಳತೆ ಮಾಡುವಂಥ PUC ಆಗಲಿ 10th ಬ್ಯಾರೋಮೀಟರ್ ಅಲ್ಲ. ದೇರ್ ಇಸ್ ಆಲ್ವೇಸ್ ಅ ಚಾನ್ಸ್. ಯು ಕ್ಯಾನ್ ಆಲ್ವೇಸ್ ಟ್ರೈ. ಜಸ್ಟ್ ಕೀಪ್ ಟ್ರೈಯಿಂಗ್, ಕನ್ಸಿಸ್ಟೆಂಟ್ಲಿ ಕೀಪ್ ಟ್ರೈಯಿಂಗ್, ಕಮ್ ಔಟ್ ಆಫ್ ದ ಮಂಟೇ ಸಿಂಡ್ರೋಮ್, ಆ್ಯಂಡ್ ಒನ್ ಡೇ ಯು ಶಾಲ್ ಬಿ ಹಿಯರ್ ಸಿಟ್ಟಿಂಗ್ ಆ್ಯಸ್ ಅ ಚೀಫ್ ಗೆಸ್ಟ್. ಒಬ್ಬ IAS ಆಗಿ ಒಬ್ಬ KS ಆಗಿ ಸಾಧ್ಯ ಆಗುತ್ತೆ. ಪ್ಲೀಸ್ ಡೂ ದ್ಯಾಟ್. ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಕೆ ಹೇಳ್ತಾ ಒಂದೆರಡು ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಅತ್ಯುತ್ತಮವಾಗಿರುವಂತಹ ನುಡಿಗಳ ಮೂಲಕ ನಮ್ಮೆಲ್ಲರಿಗೂ ಪೋಷಕ ವರ್ಗ ಮತ್ತು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ನೀಡಿದಂತಹ ರವಿ ತಿರ್ಲಾಪುರ್ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ಅವರಿಗೆ ಚಿಕ್ಕದಾಗಿರುವಂತಹ ಗೌರವ ಸಮರ್ಪಣೆ ನಮ್ಮ ಸಂಘದ ವತಿಯಿಂದ. ಅದ್ಭುತವಾದ ನುಡಿಗಳು ಒಂದಷ್ಟಾದರೂ ನಮ್ಮೆಲ್ಲರಲ್ಲೂ ಸಹ ಮನೆ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ನಿಮ್ಮ ಅದ್ಭುತ ನುಡಿಗಳು ಹಾಗೂ ನಿಮ್ಮ ಕಂಠ ಮಾಧುರ್ಯದ ನುಡಿಗಳಿಗಾಗಿ ಧನ್ಯವಾದಗಳು. ಮುಖ್ಯ ಅತಿಥಿಗಳ ನುಡಿ ಮೊದಲನೇದಾಗಿ ಶ್ರೀ ವೀರೇಶ್ ಎಸ್ ಒಡನ್ಪುರ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ನೌಕರರ ಸಂಘ ದಾವಣಗೆರೆ ಇವರಿಂದ. ಸಮಾಜದ ಎಲ್ಲ ಬಾಂಧವರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘ ದಾವಣಗೆರೆ ವತಿಯಿಂದ 2024-2025 ಸಾಲಿನ SSLC ಹಾಗೂ PUC ಮಕ್ಕಳಿಗೆ, ಷೇರುದಾರರ ಮಕ್ಕಳಿಗೆ 85%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಯಾಕಂದರೆ ಸಮಯದ ಅಭಾವ ಇದೆ, ಬೇಗ ಮುಗಿಸ್ರಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಸಮಾಜದ ಎಲ್ಲ ಸರ್ಕಾರಿ ನೌಕರ ಬಾಂಧವರೇ ಹಾಗೂ ಅವರ ಕುಟುಂಬ ವರ್ಗದವರೇ ಹಾಗೂ ವಿದ್ಯಾರ್ಥಿನಿಯರೇ, ಪ್ರತಿಭಾ ಪುರಸ್ಕಾರ ಸಮಾರಂಭದ ವಿಚಾರವಾಗಿ ಈಗಾಗಲೇ ಮೊನ್ನೆ ರವಿ ತಿರ್ಲಾಪುರ್ ಸರ್ ಅವರು ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಹಾಗಾದರೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಯಾಕೆ ಮಾಡಬೇಕು? ಇವತ್ತು ಸಾಧನೆಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಏರ್ಪಡಿಸಿದ್ದು. ಹಾಗಾದರೆ ಸಾಧನೆ ಸುಲಭದ ಹಾದಿನ? ಸಾಧ್ಯನೇ ಇಲ್ಲ. ಇವತ್ತು ಸಾಧನೆಯನ್ನು ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಛಲ ಇರಬೇಕು, ಜೊತೆಗೆ ಕಠಿಣವಾಗಿರ್ತಕ್ಕಂಥ ಪರಿಶ್ರಮವನ್ನು ಹಾಕಿದಾಗ ಮಾತ್ರ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇವತ್ತು ಕ್ರಿಯೆಗೆ
ಪೂರಕವಾಗಿ ಪ್ರತಿಕ್ರಿಯೆ ಇರುತ್ತೆ. ಇವತ್ತು ತಾವೇನಾದರೂ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡಿದ್ದಲ್ಲಿ ಮಾತ್ರ ತಾವು SSLC ಹಾಗೂ PUCಯಲ್ಲಿ ಉತ್ತಮವಾದಂಥ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ. ಅಂತಹ ಸಾಧನೆಯನ್ನು ಗೈದಿರ್ತಕ್ಕಂತಹ ನಮ್ಮ ಸಮಾಜದ ವಿದ್ಯಾರ್ಥಿನಿಯರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯರೇ, ಇವತ್ತು SSLC ಹಾಗೂ PUC ನಮ್ಮ ಜೀವನದ ಪ್ರಮುಖವಾಗಿರ್ತಕ್ಕಂತಹ ಹಂತ, ಪ್ರಮುಖವಾಗಿರ್ತಕ್ಕಂತಹ ಘಟ್ಟ. ಈ ಒಂದು ಹಂತದಲ್ಲಿ ತಾವೇನಾದರೂ ಸಾಧನೆಯನ್ನು ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ತಾವು ತಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು SSLC ಹಾಗೂ PUCಯಲ್ಲಿ ಉತ್ತಮವಾದಂಥ ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಜೊತೆಗೆ ಇವತ್ತು SSLC ಹಾಗೂ PUC ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ನೋಡಿದಾಗ ಹಲವಾರು ವಿದ್ಯಾರ್ಥಿಗಳು ಗೊಂದಲದ ವಾತಾವರಣದಲ್ಲಿ ಇರ್ತೀರಿ. ಯಾಕೆಂದರೆ ನನ್ನ ಮುಂದಿನ ಭವಿಷ್ಯ ಹೇಗೆ, ನಾನು ಏನನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತಹ ಒಂದು ಗೊಂದಲದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರುಗಳು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ, ನಿಮ್ಮ ಹಿತೈಷಿಗಳು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ, ಜೊತೆಗೆ ನಿಮ್ಮ ಬಂಧುಗಳು ಕೂಡ ನಿಮಗೆ ಮಾರ್ಗದರ್ಶನಗಳನ್ನು ಮಾಡ್ತಾರೆ. ಅದರ ಜೊತೆ ನಿಮ್ಮ ಹಿಂದೆ ಇರತಕ್ಕಂತಹ ನಿಮ್ಮ ಗುರುಗಳು, ನಿಮ್ಮ ಮುಂದೆ ಇರತಕ್ಕಂತಹ ನಿಮ್ಮ ತಂದೆ ತಾಯಿಗಳು ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ. ಅವರು ಕೊಟ್ಟಿರ್ತಕ್ಕಂತಹ ಮಾರ್ಗದರ್ಶನದಲ್ಲಿ ಆಯ್ಕೆ ನಿಮ್ಮದಾಗಿರುತ್ತೆ. ನಾನು ನನ್ನ ಜೀವನದ ಗುರಿಯನ್ನು ನಾನು ಹೇಗೆ ಮುಟ್ಟಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತಕ್ಕಂತಹ ಒಂದು ಕಲ್ಪನೆ ಏನಿದೆಯಲ್ಲ ಅದು ವಿದ್ಯಾರ್ಥಿಗಳದಾಗಿರುತ್ತೆ. ಈಗಾಗಲೇ ತಿರ್ಲಾಪುರ್ ಸರ್ ಅವರು ಒಂದು ಉದಾಹರಣೆಯನ್ನು ಕೊಟ್ಟರು. ಅಲ್ಲೇ ಮೂಲೆಯಲ್ಲಿ ಒಂದು ಬುಟ್ಟೆಯನ್ನು ಇಟ್ಟಿರ್ತಾರೆ, ಎತ್ತಲಿಕ್ಕೆ ಸಾಧ್ಯ ಐತೆವಲ್ಲ ಅಂತೇಳಿ ನಾವು ಇಲ್ಲಿ ವಿಚಾರ ಮಾಡ್ತಾ ಇರ್ತೇವೆ. ಅದೇ ರೀತಿಯಾಗಿ ಇವತ್ತು ಒಂದು ಸ್ಪರ್ಧೆಯನ್ನು ಇಟ್ಟಿರ್ತಾರೆ ವಿದ್ಯಾರ್ಥಿ. ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಸ್ಪರ್ಧೆಯನ್ನು ಇಟ್ಟಿರ್ತಾರೆ, ಒಂದು ಬೆಟ್ಟವನ್ನು ಒಂದು ಗುಡ್ಡವನ್ನು ಹತ್ತಲಿಕ್ಕೆ 3 ವಿದ್ಯಾರ್ಥಿಗಳು ಮುಂದೆ ಬರ್ತಾರೆ, ಸ್ಪರ್ಧೆ ನಡೀತಾ ಇರುತ್ತೆ. ಮೊದಲನೇ ವಿದ್ಯಾರ್ಥಿ ಆ ಬೆಟ್ಟವನ್ನು ಆ ಗುಡ್ಡವನ್ನು ಹತ್ತಲಿಕ್ಕೆ ತಯಾರನ್ನು ಮಾಡ್ಕೊಳ್ತಾ ಇರ್ತಾನೆ. ಕೆಳಗಡೆ ನಿಂತ್ಕೊಂಡಿರ್ತಕ್ಕಂಥ ನಾವೇನು ಹಿತೈಷಿಗಳು, ಬಂಧುಗಳು, ಸ್ನೇಹಿತರು ಏನಿರ್ತೇವಲ್ಲ ಅವರು ಹೇಳ್ತಾ ಇರ್ತಾರೆ, ಓ ಮಗ, ಆ ಬೆಟ್ಟವನ್ನು ಆ ಗುಡ್ಡವನ್ನು ಹತ್ಬೇಕಾದ್ರೆ ಅಲ್ಲಿ ಹಾವಿದೆ, ಚೋಳಿದೆ, ಜೊತೆಗೆ ಕ್ರಿಮಿಕೀಟಗಳಿವೆ, ಹುಷಾರಂತ ಹೇಳ್ತಾರೆ. ಆ ಮೊದಲನೇ ವಿದ್ಯಾರ್ಥಿ ಹತ್ಬೇಕಾದ್ರೆ ಅವನು ಭಯ ಪಡ್ತಾನೆ. ಅರ್ಧ ಗುಡ್ಡ ಹತ್ತಾನೆ, ಆ ಹಾವುಗಳು ಚೋಳುಗಳು ಕಣ್ಣೆದ್ರಿ ಬರ್ತವೆ, ಭಯಪಟ್ಟು ವಾಪಸ್ ಬರ್ತಾನೆ. ಅದೇ ರೀತಿಯಾಗಿ ಎರಡನೇ ವಿದ್ಯಾರ್ಥಿ ಆ ಬೆಟ್ಟವನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತು ಆ ಹಿತೈಷಿಗಳು, ದೋಸ್ತರು, ಸ್ನೇಹಿತರು ಅವರೆಲ್ಲ ಹೇಳ್ತಾರೆ, ಇವು ಮಗ, ಅಲ್ಲಿ ಹುಲಿಗಳಿವೆ, ಚಿರತೆಗಳಿವೆ, ಕರಡಿಗಳಿವೆ ಗುಡ್ಡದಲ್ಲಿ, ನೋಡಪ್ಪ ಹುಷಾರ್ ಅಂತ ಹೇಳ್ತಾರೆ. ಅವನು ಕೂಡ ಹತ್ತುತ್ತಾ ಭಯ ಪಡ್ತಾನೆ. ಓ, ಚಿರತೆಗಳು, ಹಾವುಗಳು, ಕರಡಿಗಳು ಏನೋ ಇದೆ, ವಾಪಸ್ ಹೋಗೋಣ ಅಂತ ಹೇಳಿ ಬರ್ತಾನೆ. ಮೂರನೇ ವಿದ್ಯಾರ್ಥಿ ಆ ಬೆಟ್ಟವನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವರು ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಹೇಳ್ತಾರೆ, ಹಾವಿದೆ, ಕ್ರಿಮಿಕೀಟಗಳಿವೆ, ಚೇಳಿದೆ, ಕರಡಿ ಇದೆ, ಆನೆ ಇದೆ, ಹುಲಿ ಇದೆ ಅಂತೇಳಿ ಆ ವಿದ್ಯಾರ್ಥಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನ ಗುರಿ ಏನಾಗುತ್ತೆ ಅಂತಂದರೆ ಆ ಬೆಟ್ಟವನ್ನು ಏರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ಮೂರನೇ ವಿದ್ಯಾರ್ಥಿ ಆ ಬೆಟ್ಟವನ್ನು ಏರ್ತಾನೆ. ಮೂರನೇ ವಿದ್ಯಾರ್ಥಿ ಕೆಳಗಡೆ ಬರ್ತಾನೆ. ಅವನಿಗೆ ಪ್ರೈಜನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೇಳ್ತಾರೆ, ಹೇಗೆ ಅವರಿಬ್ಬರು ವಿದ್ಯಾರ್ಥಿಗಳು ಭಯಪಟ್ಟು ಕೆಳಗಡೆ ಬಂದರು, ನೀನು ಯಾಕೆ ಮುಂದೆ ಹೋದೆ ಅಂತ ಕೇಳಿದಾಗ ಆ ವಿದ್ಯಾರ್ಥಿ ಹೇಳ್ತಾನೆ, ನನ್ನ ಜೀವನದಲ್ಲಿ ನನ್ನ ಗುರು ನನ್ನ ಹಿಂದೆ ಇದ್ದಾರೆ, ಮುಂದೆ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ನನ್ನ ತಂದೆ ತಾಯಿಗಳಿದ್ದಾರೆ, ಅವರು ಹೇಳಿದಂಥ ಮಾತನ್ನು ಕೇಳಿ ನಾನು ಬೆಟ್ಟವನ್ನು ಏರಿದೆ ಅಂತೇಳಿ. ಮಾರ್ಮಿಕ ಅಂತ ಇಷ್ಟೇ. ಇವತ್ತು ಸಮಾಜದಲ್ಲಿ ನಿಮಗೆ ಸಲಹೆಗಳನ್ನು ಕೊಡ್ತಕ್ಕಂಥವರು ಭಾಳ ಜನ ಇದ್ದಾರೆ, ತೀರ್ಮಾನವನ್ನು ಮಾಡ್ತಕ್ಕಂಥವರು ತಾವುಗಳು. ಹಾಗಾಗಿ ಯಾವುದೇ ಸಲಹೆಗಳಿಗೆ ತಾವು ಬೆಲೆ ಕೊಡದೆ ತಮ್ಮ ತಂದೆ ತಾಯಿಗಳ ಸಲಹೆಗಳನ್ನು ತೆಗೆದುಕೊಂಡು, ಮಾರ್ಗದರ್ಶನವನ್ನು ತೆಗೆದುಕೊಂಡು ತಾವು ಗುರಿಯನ್ನು ಮುಟ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇವತ್ತು ಹಲವಾರು ವಿದ್ಯಾರ್ಥಿಗಳು ಇವತ್ತು ಸಾಧಕರಾಗಿ ಇವತ್ತು ಭಾಗವಹಿಸಿದ್ದೀರಿ. ನಾನು ವೇದಿಕೆಯ ಮುಂಭಾಗದಲ್ಲಿ ನಾನು ಬರಬೇಕಾದ್ರೆ ನಮ್ಮ ಸಮಾಜದ ಬಂಧುಗಳು ಹೇಳ್ತಾ ಇದ್ರು, ಎಷ್ಟೊಂದು ಖುಷಿ ಪಡ್ತಾ ಇದ್ರು ಅಂತಂದರೆ, ನನ್ನ ಮಗಳು 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿದ್ದಾರೆ, 95% ಮಾಡಿದ್ದಾರೆ. ಅವರು ಹೇಳ್ತಕ್ಕಂತಹ ಒಂದು ಹುಮ್ಮಸ್ಸನ್ನು ನೋಡಿದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ನಿಮ್ಮ ತಂದೆ ತಾಯಿಗಳಿಗೆ ಸಂತೋಷ, ಜೊತೆಗೆ ನಗು,
ಜೊತೆಗೆ ಹೆಮ್ಮೆ ಕೂಡ ಇದೆ. ಯಾಕಂದರೆ ಇವತ್ತು ತಂದೆ ತಾಯಿಗಳು ಬಯಸ್ತಕ್ಕಂಥದ್ದಿಷ್ಟೇ, ನನ್ನ ಮಕ್ಕಳು ನನ್ನ ಸಮಾಜದ, ನನ್ನ ಬಾಂಧವರ, ನನ್ನ ಸಹೋದ್ಯೋಗಿಗಳ ಎದುರಿಗೆ ಇವತ್ತು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿದ್ದಾರೆ, ಹಾಗಾಗಿ ನನಗೆ ಹೆಮ್ಮೆ ಇದೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈ ಒಂದು ನಗು, ಈ ಒಂದು ಹೆಮ್ಮೆ, ಈ ಒಂದು ಸಂತೋಷ ನಿಮ್ಮ ತಂದೆ ತಾಯಿಗಳ ಮೊಗದಲ್ಲಿ ಅವರು ನಿವೃತ್ತಿಯ ಸಮಯದಲ್ಲಿ ಇರಬೇಕಾದ್ರೆ, ಈಗಾಗಲೇ ತಿರ್ಲಾಪುರ್ ಸರ್ ಅವರು ಹೇಳಿದ ಹಾಗೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಗುರಿ IAS ಆಫೀಸರ್ ಆಗ್ತಕ್ಕಂಥದ್ದು, KAS ಆಫೀಸರ್ಸ್ ಆಗ್ತಕ್ಕಂಥದ್ದು, IPS ಆಫೀಸರ್ಸ್ ಆಗ್ತಕ್ಕಂಥದ್ದು, ಜೊತೆಗೆ ಹಲವಾರು ಇಂಜಿನಿಯರ್ಸ್, ಡಾಕ್ಟರ್ಸ್ ಆಗ್ತಕ್ಕಂಥದ್ದು. ಇಂತಹ ಉತ್ತಮವಾದಂಥ ಉನ್ನತ ಹುದ್ದೆಗಳನ್ನು ಏರಿ ಮುಂದಿನ ದಿನಮಾನಗಳಲ್ಲಿ ತಾವು ಕೂಡ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಇಂತಹ ಕಾರ್ಯಕ್ರಮಗಳನ್ನು ಮಾಡಿ, ಆ ಕಾರ್ಯಕ್ರಮಗಳಲ್ಲಿ ನಿಮ್ಮ ತಂದೆ ತಾಯಿಗಳು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಆ ಹೆಮ್ಮೆಯನ್ನು ಅನುಭವಿಸಬೇಕಾದ್ರೆ ಇಂತಹ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ಸಾರ್ಥಕತೆಯನ್ನು ಹೊಂದುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಮ್ಮೆಲ್ಲರ ಒಂದು ಉನ್ನತವಾದಂತಹ ಹುದ್ದೆಯಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂತಹ ಸೇವೆಯನ್ನು ಮಾಡಿದರೆ ಮಾತ್ರ ನಾವು ಜೀವನದಲ್ಲಿ ಸಾರ್ಥಕತೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಆತ್ಮೀಯರೇ, ಇವತ್ತು ನಾವೆಲ್ಲ ಸರ್ಕಾರಿ ನೌಕರರಿದ್ದೇವೆ. ಒಂದು ಉದಾಹರಣೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇವತ್ತು ನಾವು ಸರ್ಕಾರಿ ನೌಕರರು ಆಗಿರ್ತಕ್ಕಂಥವ್ರು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಬಯೋಮೆಟ್ರಿಕ್ಕನ್ನು ಕೊಟ್ಟು ಅಟೆಂಡೆನ್ಸನ್ನು ಸೈನನ್ನು ಮಾಡಿ ಸರಿಯಾದ ಸಮಯಕ್ಕೆ ಕಚೇರಿಗೆ ಹಾಜರಾಗಿ 5:15 ಮತ್ತು ಬಯೋಮೆಟ್ರಿಕ್ಕನ್ನು ಕೊಟ್ಟು ಹೊರಗಡೆ ಬಂದರೆ ಅದು ಪ್ರಾಮಾಣಿಕವಾಗಿರ್ತಕ್ಕಂತಹ ಸೇವೆನ? ನಾವು ನಮ್ಮನ್ನು ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಇವತ್ತು 10 ಗಂಟೆಯಿಂದ 5:15ವರೆಗೂ ಸಮಾಜಕ್ಕೆ ನಮ್ಮ ಕೊಡುಗೆ ಏನು? ನಾನು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಕೇಳ್ತಾ ಇದ್ದೇನೆ. ಆ ಸಮಾಜಕ್ಕೆ ಕೊಡುಗೆ ಏನು ಎಂಬುದರಲ್ಲಿ ಆ ಸಮಾಜದ ಹಿಂದುಗಡೆಗೆ ಪ್ಲಸ್ ನಮ್ಮ ಸಮಾಜಕ್ಕೆ ಕೊಡುಗೆ ಏನು? ನಾವೆಲ್ಲ ಸರ್ಕಾರಿ ನೌಕರರು. ಇವತ್ತು ನಮ್ಮ ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಬಂದಿಲ್ಲ, ನಾವು ಸಾರ್ವಜನಿಕರ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ. ನಾನು ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ. ನಮ್ಮ ಸಮಾಜದ ಸೇವೆ ಅನ್ನುವ ಮೊದಲು ಪ್ಲಸ್ ಇಷ್ಟು ಪರ್ಸೆಂಟೇಜ್, 25%, 50%, ಅದನ್ನೂ ಕೂಡ ಪ್ಲಸ್ ಅನ್ನು ಮಾಡ್ಕೊಳ್ಳಿ. ಇವತ್ತು 25% ನಮ್ಮ ಸಮಾಜದ ಸೇವೆ ನಾವೇನನ್ನ ಮಾಡಿದ್ದೇವೆ, ನಾವು ಮಾಡ್ತಾ ಇದ್ದೇವೆ ಸೇವೆಯನ್ನು, ಸಾಮಾಜಿಕವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದ್ದೇವೆ, ನಮ್ಮ ಸಮಾಜಕ್ಕೂ ಕೂಡ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾವು ಯಾವ ರೀತಿ ಮಾಡ್ತಾ ಇದ್ದೇವೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ ವಾಮದೇವಪ್ಪ ಸರ್ ಅವರಿಗೆ ಯಾವುದೋ ಒಂದು ಹಳ್ಳಿಯಲ್ಲಿ ಕಾರ್ಯಕ್ರಮಕ್ಕೆ ಕರೆದಿರ್ತಾರೆ. ವಾಮದೇವಪ್ಪ ಸರ್ ಅವರು ಮತ್ತು ಅವರ ಸೆಕ್ರೆಟರಿ ದಿಳ್ಳಪ್ಪ ಸರ್ ಅವರು ಒಂದು ಕಾರಲ್ಲಿ ಡ್ರೈವರ್ ಜೊತೆ ಹೋಗ್ತಾ ಇರ್ತಾರೆ. ರಸ್ತೆಯ ಮಧ್ಯ ಭಾಗದಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿ ಒಬ್ಬ ಅರಣ್ಯ ಇಲಾಖೆಯಿಂದ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಗುಂಡಿ ಹೊಡಿತಾ ಇರ್ತಾನೆ. ಒಂದು 100 ಮೀಟರ್ ಹಿಂದ್ಗಡೆಗೆ ಮತ್ತೊಬ್ಬ ವ್ಯಕ್ತಿ ಗುಂಡಿ ಮುಸ್ತಾ ಬರ್ತಾ ಇರ್ತಾನೆ, ಆ ಮಣ್ಣನ್ನು ಮುಸ್ತಾ ಬರ್ತಾ ಇರ್ತಾನೆ. ವಾಮದೇವಪ್ಪ ಸರಿಗೆ ಆಶ್ಚರ್ಯ ಆಗುತ್ತೆ, ಅವನೇನೋ ಗುಂಡಿ ಹೊಡಿತಾ ಇದ್ದಾನೆ, ಇವ್ನು ಗುಂಡಿ ಮುಸ್ತಾ ಇದ್ದಾನೆ. ಹೋಗ್ತಾರೆ ಆ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮ ಮುಗೀತದೆ, ಮತ್ತು ಅದೇ ರಸ್ತೆಯಲ್ಲಿ ಅದೇ ಮಾರ್ಗ ಮಧ್ಯದಲ್ಲಿ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ವಾಮದೇವಪ್ಪ ಸರ್ ಅವರು ಮತ್ತೆ ನೋಡ್ತಾರೆ, ಒಬ್ಬ ಗುಂಡಿ ಹೊಡಿತಾ ಇರ್ತಾನೆ, ಮತ್ತೊಬ್ಬ ಹಿಂದೆಯಿಂದ ಗುಂಡಿ ಮುಸ್ತಾ ಇರ್ತಾನೆ. ಡ್ರೈವರಿಗೆ ಹೇಳ್ತಾರೆ, ದಿಳ್ಳಪ್ಪ ಅವರು ಏನ್ರಿ ಮಾಡ್ತಾ ಇದ್ದಾರೆ ಇವರು? ಡ್ರೈವರು, ಏಯ್ ಸ್ಟಾಪ್ ಮಾಡಪ್ಪ ಕಾರನ್ನು. ಸ್ಟಾಪ್ ಮಾಡ್ತಾರೆ. ಒಬ್ಬ ವ್ಯಕ್ತಿ ಹತ್ರ ಹೋಗ್ತಾರೆ, ಗುಂಡಿ ತೆಗ್ತಕ್ಕಂಥ ವ್ಯಕ್ತಿ ಹತ್ರ ಹೋಗ್ತಾರೆ. ಅವನಿಗೆ ಕೇಳ್ತಾರೆ, ಏನು ಮಾಡ್ತಾ ಇದೆಯಾ ನೀನು? ಓ, ಯಾರೋ ದೊಡ್ಡ ಸಾಹೇಬ್ರು ಯಾರೋ ಬಂದಿದ್ದಾರೆ ಅಂತೇಳಿ. ಹ್ಞೂ ಬುದ್ಧಿ, ನನಗೆ ಗುಂಡಿ ತೆಗಿಲಿಕ್ಕೆ ಒಂದು ದಿನಕ್ಕೆ 500 ರೂಪಾಯಿನ ಕೊಟ್ಟಿದ್ದಾರೆ, ನನ್ನ ಕೆಲಸ ಗುಂಡಿ ತೆಗ್ತಕ್ಕಂಥ ಕೆಲಸ. ಓ ಹೌದಾ, ಸರಿ. ನೆಕ್ಸ್ಟ್ ಹಿಂದೆ ಆ ಗುಂಡಿ ಮುಸ್ತಕ್ಕಂಥ ವ್ಯಕ್ತಿ ಹತ್ರ ಹೋಗ್ತಾರೆ. ಅವ್ರಿಗೆ ಕೇಳ್ತಾರೆ, ಏನಪ್ಪ ಮಾಡ್ತಾ ಇದೆಯಾ? ಹಾ ಬುದ್ಧಿ, ನನಗೆ ಒಂದು ದಿನಕ್ಕೆ 500 ರೂಪಾಯಿ ಕೊಟ್ಟಿದ್ದಾರೆ, ಗುಂಡಿ ಮುಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಇವರಿಗೆ ಅರ್ಥ ಆಗಲ್ಲ. ಯಾರು ಈ ಕೆಲಸವನ್ನು ನಿಮಗೆ ಹೇಳಿದ್ದು? ನಮ್ಮ ಇಲಾಖೆಯ ಅಧಿಕಾರಿಗಳು. ಎಲ್ಲಿದ್ದಾರೆ ನಿಮ್ಮ ಇಲಾಖೆಯ ಅಧಿಕಾರಿಗಳು? ಸರ್, 1 ಕಿಲೋಮೀಟ್ರ್ ಮುಂದೆ ಹೋದರೆ ನಮ್ಮ ಅಧಿಕಾರಿಗಳು ಸಿಗ್ತಾರೆ. ಆಯಿತು, ಕಾರನ್ನು ಏರ್ತಾರೆ. ಮುಂದೆ 1 ಕಿಲೋಮೀಟ್ರ್ ಮುಂದೆ ಬಂದು ಆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಗ್ತಾರೆ. ಏನು ಸರ್, ಅಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಗುಂಡಿ ಮುಸ್ತಾ ಇದ್ದಾರೆ, ಒಬ್ಬ ಗುಂಡಿ ತೆಗಿತಾ ಇದ್ದಾರೆ. ಇಲ್ಲ ಸರ್, ಇಬ್ಬರಲ್ಲ, ಅಲ್ಲಿ 3 ಇರಬೇಕಿತ್ತಲ್ಲ ಅಂತ ಕೇಳ್ತಾರೆ ಅವರು. ಇಲ್ಲ, ಇಬ್ಬರೇ ಇದ್ದರು, 3 ಇರಲಿಲ್ಲ ಅಂತ ಹೇಳ್ತಾರೆ ಅಧಿಕಾರಿಗಳು. ಹೋಗ್ತಾರೆ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳು.
ಆ ಗುಂಡಿ ಮುಚ್ಚತಕ್ಕಂಥ ವ್ಯಕ್ತಿಯನ್ನು ಕೇಳ್ತಾರೆ, ಏನಪ್ಪ ಇಬ್ಬರೇ ಕೆಲಸ ಮಾಡ್ತಿದ್ದೀರಿ, ಮತ್ತೊಬ್ಬ ಬಂದಿಲ್ಲ? ಸರಿಲ್ಲ, ಅವ್ನು ಗುಂಡಿ ತೆಗೆ ಕೇಳಿದ್ರೆ ಅವ್ನು ಗುಂಡಿ ತೆಗಿತಾ ಇದ್ದಾನೆ, ನನಗೆ ಗುಂಡಿ ಮುಚ್ಚಕ್ಕೆ ಕೇಳಿದ್ರೆ ಗುಂಡಿ ಮುಚ್ತಾ ಇದ್ದಾನೆ. ಅವನು ಸಸಿ ನೆಡ್ತಕ್ಕಂಥ ವ್ಯಕ್ತಿ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಅವರು. ಉದ್ದೇಶ ಇಷ್ಟೇ, ನಾವು ಸರ್ಕಾರಿ ಸೇವೆಯನ್ನು ಮಾಡ್ತಾ ಇದ್ದೇವೆ, ಮಣ್ಣನ್ನು ತೆಗೆದು ಮಣ್ಣನ್ನು ಮುಚ್ಚತಕ್ಕಂಥ ಕೆಲಸ ಮಾತ್ರ ಮಾಡ್ತಾ ಇದ್ದೇವೆ. ಸಸಿ ನೆಡ್ತಕ್ಕಂಥ ಕೆಲಸವನ್ನು ಯಾರು ಮಾಡಬೇಕು? ನಮ್ಮ ಸಮಾಜದ ಬಾಂಧವರು ನಮ್ಮ ಸಮಾಜಕ್ಕೋಸ್ಕರ ಸಸಿ ನೆಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆತ್ಮೀಯರೇ, ಇವತ್ತು ಸಂಘಟನೆ ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಇದೆ. ನಮ್ಮ ಮಾಗೋಡ್ ಸರ್ ಅವರು ಬಂದರು, ಅಂಗಡಿ ರೇವಣಸಿದ್ದಪ್ಪ ಸರ್ ಅವರು, ಮಾಗೋಡ್ ಸರ್ ಅವರು, ಶಿವಶಂಕರ್ ಸರ್ ಅವರು, ಅಧ್ಯಕ್ಷರೇ ದಯವಿಟ್ಟು ಇವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಎಲ್ಲ ನಮ್ಮ ನೌಕರರು ಅಧಿಕಾರಿಯವ್ರನ್ನ ಭೇಟಿಯಾಗೋಣ, ನೀವು ಕೂಡ ಬರಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ನಾನು ಕೂಡ ಪ್ರತಿಯೊಂದು ಕಚೇರಿಯ ನಮ್ಮ ಸಮಾಜದ ಅಧಿಕಾರಿಗಳ ಹತ್ರ ಹೋಗಿ ತನು ಮನ ಧನ ಸಹಾಯವನ್ನು ಮಾಡಬೇಕು ಅಂತ ಕೇಳಿಕೊಂಡಾಗ ಎಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಆ ಎಲ್ಲ ಅಧಿಕಾರಿ ನೌಕರರು ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇನ್ನೊಂದು ವಿಪರ್ಯಾಸ ನೋವು ಅನ್ನಿಸ್ತು. ನಮ್ಮ ರೇವಣಸಿದ್ದಪ್ಪ ಅಂಗಡಿ ಸರ್ ಅವರು ಒಬ್ಬ ಅಧಿಕಾರಿಗೆ ಫೋನ್ ಮಾಡಿದರು, ನಾವು ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ, ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ದೇವೆ ಅಂತ ಅಂದ ತಕ್ಷಣನೇ ಅವ್ರು ಹೇಳ್ತಾ ಇದ್ರು, ಇಲ್ಲ ನಾನು ಬ್ಯುಸಿ ಇದ್ದೀನಿ, ನಾನು ಬೇರೆ ಕಾರ್ಯಕ್ರಮದಲ್ಲಿದ್ದೀನಿ, ನೀವು ಆ ಕಾರ್ಯಕ್ರಮ ಮಾಡಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾತ್ರ ಬೇಡ, ತನ್ನೂ ಮನ ಒಪ್ಪಿಸಿದ್ರು ಕೂಡ ಇಂತಹ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಶಕ್ತಿ ನಮ್ಮ ನೌಕರರಲ್ಲಿದೆ. ದಯವಿಟ್ಟು ತನ್ನೂ ಮನವನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ನೌಕರ ಬಾಂಧವರು ಮಾಡಬೇಕಾಗುತ್ತೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತಾ, ನನಗೂ ಕೂಡ ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ತಮ್ಮೆಲ್ಲರಿಗೂ ಆಯೋಜಕರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬ ಅದ್ಭುತವಾಗಿ ಸಂಘಟನೆಯ ಮೂಲಕ ನಮ್ಮ ಸಮಾಜವನ್ನು ಎತ್ತಿ ಹಿಡಿಯೋಣ, ನಮ್ಮ ಮಕ್ಕಳನ್ನು ಎತ್ತಿ ಹಿಡಿಯೋಣ ಅಂತ ಹೇಳಿದಂತಹ ಶ್ರೀಯುತ ವೀರೇಶ್ ವಡನ್ಪುರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಚಪ್ಪಾಳೆಯ ಮೂಲಕ ಅವರಿಗೀಗ ಒಂದು ಕಿರು ಸನ್ಮಾನ ನಮ್ಮ ಸಂಘದ ವತಿಯಿಂದ.